ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು 6th ಸ್ಟ್ಯಾಂಡರ್ಡ್ ಸೋಷಲ್ನ 5th ಚಾಪ್ಟರ್ ದಿ ಕಲ್ಚರ್ ಆಫ್ ದಿ ವೇದಿಕ್ ಪೀರಿಯಡ್ ಈ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ ಮತ್ತು ನನ್ನ ಚಾನಲ್ ಕೂಡ ಬೆಳೆಯುತ್ತೆ. ಸೊ ಲೆಟ್ಸ್ ಗೆಟ್ ಆನ್ ವಿತ್ ದಿ ವಿಡಿಯೋ. ದಿ ಕಲ್ಚರ್ ಆಫ್ ದಿ ವೇದಿಕ್ ಪೀರಿಯಡ್. ಸೊ ಏನಿದು ವೇದಿಕ್ ಪೀರಿಯಡ್ ಅಂದರೆ ಏನು, ಕಲ್ಚರ್ ಅಂದರೆ ಏನು? ಕಲ್ಚರ್ ಅಂದರೆ ನಾವು ಫಾಲೋ ಮಾಡೋದು ನಮ್ಮ ಕಲ್ಚರ್ ಅಂತ ಅರ್ಥ. ಸೊ ವೇದಿಕ್ ಪೀರಿಯಡ್ ಅಂದರೆ ಇದೊಂದು ಟೈಮ್ ಪೀರಿಯಡ್. ಫಾರ್ ಎಕ್ಸಾಂಪಲ್, ಈಗ ನಾವು ಹಿಸ್ಟ್ರಿಯಲ್ಲಿ ನಾವು ನೋಡ್ತಾ ಹೋದ್ವಿ ಅಂದರೆ ಒಂದು 300-400 ವರ್ಷಗಳ ಹಿಂದೆ ಚಾಲುಕ್ಯಾಸ್ ಇರ್ತಾರೆ, ಕದಂಬಾಸ್, ಹೊಯ್ಸಳಾಸ್, ಚೋಳಾಸ್ ಇವರೆಲ್ಲ ಕೂಡ ಇರ್ತಾರೆ. ಇವರೆಲ್ಲ ಎಂಪೈರ್ಗಳು, ಡೈನೆಸ್ಟಿಗಳು. ಇನ್ನೂ ಹಿಂದೆ ಹೋದ್ವಿ ಅಂದರೆ ಒಂದು 2300 ವರ್ಷ ಆ ಥರ ಹೋದ್ವಿ ಅಂದರೆ ಆಗ ನಮಗೆ ಮೌರ್ಯಾಸ್, ಮಗಧಾಸ್ ಇವೆಲ್ಲ ಕೂಡ ನೋಡ್ತೀವಿ. ಇನ್ನೂ ಹಿಂದೆ ಹೋದ್ವಿ ಅಂದರೆ ಹಿಸ್ಟ್ರಿಯಲ್ಲಿ ಇನ್ನೂ ಹಳೆ ಕಾಲಕ್ಕೆ ನಾವು ಹೋದ್ವಿ ಅಂದರೆ ಅಲ್ಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ನೋಡ್ಬೋದು, ಅಲ್ಲಿ ಜನಗಳನ್ನ ನಾವು ನೋಡ್ಬೋದು. ಅದಕ್ಕೂ ಹಿಂದೆ ಇಂಡಿಯಾ ಇರಲಿಲ್ವಾ? ಅದೇನಷ್ಟು ಶುರುವಾಗಿದ್ದು ಇಂಡಿಯಾ? ಇಲ್ಲ, ಅದಕ್ಕೂ ಮೊದಲು ಕೂಡ ಇಂಡಿಯಾ ಇತ್ತು, ಅದಕ್ಕೂ ಮೊದಲು ಕೂಡ ನಮ್ಮ ಕಲ್ಚರ್ ಇತ್ತು. ಸೊ ಆ ಕಲ್ಚರ್ ಏನಿತ್ತು ಅದಕ್ಕೂ ಮೊದಲು ನೋಡಿದ್ವಿ ಅಂದರೆ ಅದು ವೇದಿಕ್ ಕಲ್ಚರ್ ಆಗಿತ್ತು. ಮತ್ತು ಆ ಟೈಮ್ ಪೀರಿಯಡ್ನ ನಾವೇನಂತ ಕರಿತೀವಿ? ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಒಂದು ಚಾಪ್ಟರಲ್ಲಿ ಈ ವೇದಿಕ್ ಪೀರಿಯಡಲ್ಲಿದ್ದಂಥ ಕಲ್ಚರ್ ಯಾವುದು ಮತ್ತು ವೇದಿಕ್ ಪೀರಿಯಡಲ್ಲಿ ಏನೇನು ಆಯಿತು ಇದ್ರ ಬಗ್ಗೆ ಎಲ್ಲ ಕಲ್ತ್ಕೊಳ್ತೀವಿ. ಜೊತೆಗೆ ವೇದಾಸ್ ಅಂದರೆ ಏನು ಅಂತ ಕೂಡ ಕಲ್ತ್ಕೊಳ್ತೀವಿ. ಓಕೆ, ವೇದಾಸ್ ಫಾಲೋ ಮಾಡ್ತಾ ಇದ್ದಂಥ ಪೀರಿಯಡ್ನ ನಾವು ವೇದಿಕ್ ಪೀರಿಯಡ್ ಅನ್ನೋದು. ಸೊ ವೇದಾಸ್ ಬಗ್ಗೆ ಕೂಡ ನಾವು ಕಲ್ತ್ಕೊಳ್ತೀವಿ. ಸೊ ಲೆಟ್ಸ್ ಗೆಟ್ ಆನ್ ವಿತ್ ದಿ ವಿಡಿಯೋ. ವಿತ್ ದಿ ಅರೈವಲ್ ಆಫ್ ದಿ ಆರ್ಯನ್ ರೇಸ್ ವಿಚ್ ವಾಸ್ ಒರಿಜಿನಲಿ ಫ್ರಮ್ ಸೆಂಟ್ರಲ್ ಏಷ್ಯಾ, ಎ ನ್ಯೂ ಕಲ್ಚರ್ ಎಮರ್ಜ್ಡ್ ಇನ್ ಇಂಡಿಯಾ. ನೋಡಿ, ಈ ಒಂದು ಚಾಪ್ಟರ್ ಮೇಯ್ನ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಮೊದಲು ಒಂದು ಡಿಸ್ಕ್ಲೇಮರ್ ಕೊಡ್ತೀನಿ. ಈ ಚಾಪ್ಟ್ರಲ್ಲಿ ಏನೇನಿದೆ ಇದೆಲ್ಲ ಕೂಡ ನಿಜ ಅಲ್ಲ. ಒಂದು 90% ಮಾತ್ರ ನಿಜ, ಇನ್ನೊಂದು 10% ಅಲ್ಲಲ್ಲಿ ಡಿಸ್ಪ್ರೂವಬಲ್ ಥೇರೀಸ್ ಇದೆ, ಬರೀ ಥೇರೀಸ್ ಇದೆ. ಅದು ಯಾರೂ ರಿಯಲ್ ಅಂತ ಪ್ರೂವ್ ಮಾಡಿಲ್ಲ. ಸೊ ಅದರಲ್ಲಿ ಫಸ್ಟ್ ಲೈನ್ ಕೂಡ ಅಥವಾ ಫಸ್ಟ್ ಸೆಂಟೆನ್ಸ್ ಕೂಡ ಒಂದು. ಸೊ ನೀವು ಜಸ್ಟ್ ಎಕ್ಸಾಮಲ್ಲಿ ಇಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಬರೀರಿ, ಆದರೆ ಜಸ್ಟ್ ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಮೈಂಡಲ್ಲಿ ಇರಲಿ ಅಷ್ಟೇ ಇದು. With the arrival of the Aryan race which was originally from Central Asia, a new culture emerged in India. ನೋಡಿ, ಟೆಕ್ಸ್ಟ್ ಬುಕ್ ಪ್ರಕಾರ ಒಂದು ಸುಮಾರು ವರ್ಷಗಳ ಹಿಂದೆ, ಒಂದು 3000 ವರ್ಷ ಅಂತ ಹೇಳ್ತಾರೆ. ಆ ವರ್ಷಗಳ ಹಿಂದೆ ಏನಾಯಿತು, ಇಲ್ಲಿ ನೀವು ನೋಡ್ಬೋದು ಸೆಂಟ್ರಲ್ ಏಷ್ಯಾ ಅಂದರೆ ಈ ಜಾಗ, ಇದೆಲ್ಲ ಸೆಂಟ್ರಲ್ ಏಷ್ಯಾ. ಇಲ್ಲಿ ಒಂದು ಪಾರ್ಟಿಂದ, ಈ ಜಾಗದಿಂದ ಆರ್ಯನ್ಸ್ ಅನ್ನುವಂಥ ಒಂದು ಜನ ಅಲ್ಲಿಂದ ಬಂದು ಇಂಡಿಯಾದ ಈ ರೀಜನಲ್ಲಿ ಸೆಟಲ್ ಆಗ್ತಾರೆ. ಸಪ್ತ ಸಿಂಧು ರೀಜನ್ ಅಂತ ಏನಿದೆ ಇಲ್ಲಿ ಸೆಟಲ್ ಆಗ್ತಾರೆ. ಇವರೇನೆ ಒಂದು ವೇದಾಸ್ನೆಲ್ಲ ಸೃಷ್ಟಿ ಮಾಡಿದ್ದು ಅಥವಾ ಇವರೇ ವೇದಾಸ್ನ ಅಲ್ಲಿಂದ ತಂದಿದ್ದು ಅಂತ ಹೇಳ್ತಾ ಇದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಆದರೆ ರಿಯಲ್ ಆಗಿ ಅದು ಚಾನ್ಸ್ ಇಲ್ಲ, ಅದು ಡಿಸ್ಪ್ರೂವ್ ಆಗಿದೆ, ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅಷ್ಟೆ. ದಿಸ್ ಈಸ್ ಕಾಲ್ಡ್ ದಿ ವೇದಿಕ್ ಕಲ್ಚರ್ ಆಫ್ ದಿ ಪ್ಲೈನ್ಸ್ ಆಫ್ ರಿವರ್ ಸರಸ್ವತಿ ಆ್ಯಂಡ್ ಲೇಟರ್ ಇನ್ ದಿ ಪ್ಲೈನ್ಸ್ ಆಫ್ ರಿವರ್ ಗಂಗಾ. ಈ ಕಲ್ಚರ್ನೇನೆ ಇವ್ರು ತಂದರು ಅಂತ ಹೇಳಿದ್ವಲ್ಲ, ಆರ್ಯನ್ ಕಲ್ಚರ್, ಈ ಕಲ್ಚರ್ನ ನಾವು ವೇದಿಕ್ ಕಲ್ಚರ್ ಅಂತೀವಿ. ಮತ್ತು ಇದು ಮೊದಲು ಎಲ್ಲಿ ಇತ್ತು? ಸರಸ್ವತಿ ನದಿಯ ದಡದಲ್ಲಿ. ನೋಡಿ, ಈ ನದಿ ಇವಾಗ ಒಣಗೋಗಿದೆ, ಆದರೆ ಒಂದು ಗಗರ್ ಅಕ್ರಾ ಅಂತ ಒಂದು ನದಿ ಇದೆ ರಾಜಸ್ಥಾನಲ್ಲಿ, ಈ ಸೈಡಲ್ಲೆಲ್ಲೋ ಬರುತ್ತೆ. ಈ ಜಾಗದಲ್ಲಿ ಒಂದು ದೊಡ್ಡ ನದಿ ಇತ್ತು ಒಂದು ಟೈಮಲ್ಲಿ. ದೊಡ್ಡ ನದಿ ಅಂದರೆ ತುಂಬ ದೊಡ್ಡ ನದಿ, ಇವಾಗ ಏನು ಗಂಗಾ ನದಿ ಅಂತೆಲ್ಲ ನೋಡ್ತೀವಿ, ಈ ಥರ ತುಂಬ ಫಾಸ್ಟ್ ಫ್ಲೋಯಿಂಗ್ ರಿವರ್ ಆಗಿತ್ತು. ಅದರ ಹೆಸರು ಸರಸ್ವತಿ ಅಂತ. ನೋಡಿ, ಈ ಆರ್ಯನ್ಸ್ ಎಲ್ಲ ಕೂಡ, ಆರ್ಯನ್ಸ್ ಅಥವಾ ನಮ್ಮ ಇಂಡಿಯನ್ ಪೀಪಲ್, ವೇದಿಕ್ ಪೀಪಲ್, ಇವರೆಲ್ಲ ಕೂಡ ಈ ನದಿಯ ಸುತ್ತಮುತ್ತ ಎಲ್ಲ ಸೆಟಲ್ ಆಗ್ತಾರೆ, ಸಿಟಿಗಳು ಮಾಡ್ಕೊಳ್ತಾರೆ. ಆಮೇಲೆ ಈ ನದಿ ಒಣಗೋದ ಮೇಲೆ, ಅಂದರೆ ನೀರು ಬರೋದೆಲ್ಲ ಕಮ್ಮಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಅದೆಲ್ಲ ಕಾರಣ. ಸೊ ಇದು ನೀರು ಕಮ್ಮಿ ಆದಮೇಲೆ ಏನಾಯಿತು, ಇವರೆಲ್ಲ ಕೂಡ ಈ ಗಂಗಾ ನದಿ ಏನು ಹರಿತಾ ಇದೆ ನೋಡಿದ್ರಲ್ಲ, ಈ ನದಿಯ ಸುತ್ತಮುತ್ತ ಬಂದು ಸೆಟಲ್ ಆಗ್ತಾರೆ. ಇದು ಒಂದು ನಮ್ಗೆ ಗೊತ್ತಾಗಿರೋವಂಥ ಒಂದು ಥೇರಿ. ದಿ ಪೀರಿಯಡ್ ಇನ್ ವಿಚ್ ದಿ ವೇದಿಕ್ ಲಿಟ್ರೇಚರ್ ವಾಸ್ ಫಾರ್ಮ್ಡ್ ಈಸ್ ಕಾಲ್ಡ್ ದಿ ವೇದಿಕ್ ಪೀರಿಯಡ್. ನೋಡಿರಿ, ಈ ಟೈಮಲ್ಲಿ ಜನಗಳೆಲ್ಲ ಏನಿದ್ರು, ವೇದಿಕ್ ಪೀರಿಯಡ್ ಅಂದರೆ ವೇದನ ಬರೆದಂಥದ್ದು, ವೇದನ ಹೇಳ್ಕೊಟ್ಟಂಥದ್ದು ಅಥವಾ ವೇದನ ಕಂಪೈಲ್ ಮಾಡಿದಂಥದ್ದು, ಈ ಒಂದು ಟೈಮ್ ಪೀರಿಯಡ್ನ ನಾವು ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಈ ಟೈಮ್ ಪೀರಿಯಡ್ ಎಷ್ಟು ವರ್ಷದಿಂದ? ಈಗ ನಮ್ಮ ಮೌರ್ಯನ್ಸ್ ಇವರೆಲ್ಲ ಗೊತ್ತು, 2200 2300 ವರ್ಷ ಹಿಂದೆ ಅಂತ. ಆದರೆ ವೇದಿಕ್ ಪೀರಿಯಡ್ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ. ಕೆಲವು ಎಸ್ಟಿಮೇಷನ್ಸ್ ಪ್ರಕಾರ ಇದು ವೇದಿಕ್ ಪೀರಿಯಡ್ ಶುರುವಾಗಿದ್ದು 9000 ವರ್ಷಗಳ ಹಿಂದೆ ಅಂತ ಕೂಡ ಹೇಳ್ತಾರೆ. ಕೆಲವರು ಬಂದು ಬರೀ ಇಲ್ಲ, ಅಷ್ಟು ವರ್ಷ ಇಲ್ಲ, ಬರೀ 3500 ವರ್ಷದಿಂದ ಅಂತ ಕೂಡ ಹೇಳ್ತಾರೆ. ಆದರೆ ರಿಯಲ್ ಯಾವುದು ಅಂತ ಇನ್ನೂ ಕೂಡ ಕರೆಕ್ಟಾಗಿ ನಮಗೆ ಗೊತ್ತಾಗಿಲ್ಲ. ಸೊ ಈ ಟೈಮ್ ಪೀರಿಯಡಲ್ಲೆಲ್ಲೋ ವೇದಿಕ್ ಸಿವಿಲೈಸೇಷನ್ ಅಥವಾ ವೇದಿಕ್ ಕಲ್ಚರ್ ಅನ್ನೋದು ಕ್ರಿಯೇಟ್ ಆಯಿತು. ದಿ ವರ್ಡ್ ವೇದ ಮೀನ್ಸ್ ನಾಲೆಡ್ಜ್. ನಾನು ಮೊದಲೇ ಹೇಳಿದ್ನಲ್ಲ, ವೇದ ಅಂದರೆ ಏನು? ನಾಲೆಡ್ಜ್ ಅಂತ ಅರ್ಥ. ದೇರ್ ಆರ್ 4 ವೇದಾಸ್, ನೇಮ್ಲಿ
ಋಗ್ವೇದ, ಯಜುರ್ವೇದ, ಸಾಮವೇದ ಆ್ಯಂಡ್ ಅಥರ್ವಣ ವೇದ. ನೋಡಿರಿ, ವೇದಗಳಲ್ಲಿ 4 ವೇದಗಳಿದೆ. ಮೊದಲನೇದು ಬಂದು ಋಗ್ವೇದ, ಎಲ್ಲದಕ್ಕೂ ಮೊದಲು ಕಂಪೈಲ್ ಆದಂಥದ್ದು. ನೋಡಿ, ಏನು ಕಂಪೈಲ್ ಆದದ್ದು ಅಂತ ಹೇಳ್ತಾ ಇದ್ದೀನಲ್ಲ, ವೇದಗಳು ಅಂದರೆ ಏನು, ರಿಯಲ್ ಆಗಿ ಒಂದು ಡಿವೈನ್ ನಾಲೆಡ್ಜ್ ಅಂತ ಅರ್ಥ. ಅಂದರೆ ದೇವರು ಬಂದು ನಮಗೆ, ಋಷಿಗಳು ಅವರೆಲ್ಲ ಇರ್ತಾ ಇದ್ರಲ್ಲ ತಪಸ್ಸು ಮಾಡಿಕೊಂಡು, ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಕೊಡ್ತಾರೆ, ಅವ್ರಿಗೊಂದು ಸ್ವಲ್ಪ ನಾಲೆಡ್ಜ್ ಕೊಡ್ತಾರೆ. ಆ ಋಷಿಗಳೆಲ್ಲ ಅದನ್ನು ತಂದು ಒಂದು ಬುಕ್ಕಲ್ಲಿ ಇವರೆಲ್ಲ ಕೂಡ ಕಂಪೈಲ್ ಮಾಡ್ತಾರೆ, ಅಂದರೆ ಜೋಡಿಸಿ ಒಂದು ಬುಕ್ ಮಾಡ್ತಾರೆ, ಅಥವಾ ಒಬ್ಬರಿಂದ ಒಬ್ರಿಗೆ ಹೇಳ್ತಾ ಹೋಗ್ತಾರೆ. ಅವ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಯಾರೋ ಒಬ್ಬರು ಬುಕ್ನ ಬರೀತಾರೆ, ಅದನ್ನು ಕಂಪೈಲೇಷನ್ ಅನ್ನೋದು. ಸೊ ಈ ರೀತಿ ಮೊದಲನೇದಾಗಿ ಕಂಪೈಲ್ ಆದದ್ದು ಋಗ್ವೇದ. ನೆಕ್ಸ್ಟ್ ಬಂದು ಯಜುರ್ವೇದ, ಆಮೇಲೆ ಸಾಮವೇದ, ಮತ್ತು ಆಮೇಲೆ ಲಾಸ್ಟಲ್ಲಿ ಅಥರ್ವಣ ವೇದ. ಈ ರೀತಿ 4 ವೇದಗಳು ನಮ್ಮಲ್ಲಿ ಇದೆ. ಅಮಾಂಗ್ ದೀಸ್ ಋಗ್ವೇದ ಇಸ್ ದಿ ಮೋಸ್ಟ್ ಏನ್ಷಿಯಂಟ್ ಒನ್. ಇದೆಲ್ಲದರಲ್ಲೂ ಕೂಡ ಋಗ್ವೇದ ಅನ್ನೋದು ತುಂಬ ಹಳೆಯ ಕಾಲದ್ದು, ಅಂದರೆ ಮೊದಲು ಕ್ರಿಯೇಟ್ ಆದಂಥ ಅಥವಾ ಕಂಪೈಲ್ ಆದಂಥ ವೇದ. ದೀಸ್ ವೇದಾಸ್ ವೇರ್ ಇನ್ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ವೇರ್ ಇನ್ ದಿ ಓರಲ್ ಫಾರ್ಮ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಸೊ ಈಗ ವೇದಾಸ್ ಯಾವ ಭಾಷೆಯಲ್ಲಿತ್ತು? ಈಗ ಈ ಟೆಕ್ಸ್ಟ್ ಬುಕ್ ನಿಮಗೆ ಇಂಗ್ಲೀಷಲ್ಲಿದೆ, ಇನ್ನೊಂದು ಯಾವುದೋ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀವಿ, ಅದನ್ನು ಕನ್ನಡದಲ್ಲಿದೆ, ಇನ್ನೊಂದು ಯಾವುದೋ ತಮಿಳಲ್ಲಿದೆ, ಇನ್ನೊಂದು ಹಿಂದಿಯಲ್ಲಿದೆ. ಅದೇ ಥರ ವೇದಾಸ್ ಯಾವ ಭಾಷೆಯಲ್ಲಿತ್ತು? ವೇದಾಸ್ ಬಂದು ಸ್ಯಾನ್ಸ್ಕ್ರಿಟ್ ಅಥವಾ ಸಂಸ್ಕೃತ ಅಂತ ಏನು ಕರಿತೀವಿ ಆ ಭಾಷೆಯಲ್ಲಿ ಇತ್ತು. ಆ್ಯಂಡ್ ವೇರ್ ಇನ್ ದಿ ಓರಲ್ ಫಾರ್ಮ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ನೋಡಿ, ವೇದಾಸ್ನ ಬುಕ್ ಥರ ಕಂಪೈಲ್ ಮಾಡಿ ಬರೆದಿಟ್ಟಿದ್ದು ಬಂದು ಒಂದು 3,500-4,000 ವರ್ಷಗಳ ಹಿಂದೆ ಅಂತ ಒಂದು ಎಸ್ಟಿಮೇಷನ್. ಆದರೆ ಅದಕ್ಕೂ ಮೊದಲು ಕೂಡ ವೇದಾಸ್ ಇತ್ತು, ಆದರೆ ಅದು ಯಾರೂ ಬರೀತಿರಲಿಲ್ಲ, ಅದನ್ನು ಓರಲಾಗಿ ಟ್ರಾನ್ಸ್ಮಿಟ್ ಮಾಡ್ತಾಯಿದ್ರು. ಅಂದರೆ ಏನು, ನೀವು ಎಷ್ಟೊಂದು ಅಗ್ರಹಾರಗಳಿಗೆ, ದೇವಸ್ಥಾನಗಳಿಗೆಲ್ಲ ಹೋದಾಗ ನೋಡ್ಬೋದು, ಒಂದು ವೇದಾಭ್ಯಾಸ ಅಂತ ಮಾಡ್ತಾ ಇರ್ತಾರೆ. ಅಂದರೆ ಏನು, ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು, ಬ್ಯಾರೆಟ್ ಮಾಡೋದು, ತಿಳ್ಕೊಳ್ಳೋದು, ಬೇರೆಯವ್ರಿಗೆ ಹೇಳ್ಕೊಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ನೋಡಿದ್ರಾ, ಅವ್ರು ಯಾವುದೂ ಬರೆಯೋದಿಲ್ಲ, ಅವರೆಲ್ಲ ಕೂಡ ಬಾಯಿಂದ ಬಾಯಿಗೆ, ಅಂದರೆ ಅವರ ಗುರುಗಳು ಅಥವಾ ಅವರ ತಂದೆ ಅವ್ರಿಗೆ ಹೇಳ್ಕೊಡ್ತಾರೆ, ಅವರು ಅವ್ರ ಮಕ್ಕಳಿಗೆ, ಅವರು ಅವರ ಮಕ್ಕಳಿಗೆ, ಈ ರೀತಿ ಹೇಳ್ಕೊಂಬರೋವಂಥದ್ದು. ಸೊ ಈ ಥರನೇ ಸಾವಿರಾರು ವರ್ಷ ಈ ವೇದಗಳು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಅದು ಬರ್ತಾ ಹೋಯಿತು. ದಿ ರಿವರ್ ಸರಸ್ವತಿ ಈಸ್ ಫ್ರೀಕ್ವೆಂಟ್ಲಿ ಮೆನ್ಷನ್ಡ್ ಇನ್ ಋಗ್ವೇದ. ನೋಡಿ, ಸರಸ್ವತಿ ನದಿ ಅಂತ ಒಂದಿದೆ ಅಂತ ಹೇಳಿದ್ನಲ್ಲ, ಈಗ ಒಣಗೋಗಿದೆ ಅದು, ಆದರೆ ಅವಾಗ ಒಂದು ದೊಡ್ಡ ನದಿ. ಈ ನದಿ ಬಗ್ಗೆ ತುಂಬ ಜಾಸ್ತಿ ಮೆನ್ಷನ್ ಆಗಿದೆ ಋಗ್ವೇದದಲ್ಲಿ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ನೋಡಿ, ಇವಾಗ ನನ್ನ ನದಿ ತೋರಿಸ್ತೀನಿ. ಅದು ಈ ಜಾಗದಲ್ಲಿ ಹರಿತಾ ಇತ್ತು ನದಿ, ಅದು ರಾಜಸ್ಥಾನ್ ರೀಜನಲ್ಲಿ. ಫಾರ್ ಎಕ್ಸಾಂಪಲ್ ಗಗರ್ ಅಕ್ರಾ ಅಂತ ಇವಾಗ ಕರೀತಾರೆ, ಅದೇ ಅಂತ ಕೆಲವ್ರು ಹೇಳೋದು, ಕೆಲವರು ಇಲ್ಲ ಅಫ್ಘಾನಿಸ್ತಾನಲ್ಲೊಂದು ನದಿ ಇದೆ ಅದು ಅಂತ ಹೇಳ್ತಾರೆ. ಸೊ ನಮಗೆ ಗೊತ್ತಿಲ್ಲ. ಈ ನದಿ ತುಂಬ ಜೋರಾಗಿ ಹರಿತಾ ಇತ್ತು, ತುಂಬ ದೊಡ್ಡ ನದಿ ಅಂದ್ಬಿಟ್ಟು ಋಗ್ವೇದದಲ್ಲಿ ಮೆನ್ಷನ್ ಆಗಿದೆ. ಆದರೆ ನಾವು ಒಂದು ಇವಾಗೇನು ನಾವು ಸ್ಯಾಟಲೈಟ್ ಮ್ಯಾಪ್ ಇದೆಲ್ಲ ನೋಡಿದ್ವಿ ಅಂತ ಹೇಳಿದ್ರೆ, ಆ ನದಿ ಹತ್ತತ್ರ ಒಂದು 6,000-7,000 ವರ್ಷಗಳ ಹಿಂದೆ ಅದು ಡಿಸಪಿಯರ್ ಆಗೋಯ್ತು. ಅಂದರೆ ನೀರು ಹರಿಯೋದು ನಿಂತೋಯ್ತು ಅಲ್ಲಿ ಆ ನದಿಯಲ್ಲಿ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ವೇದಗಳು ಅಟ್ಲೀಸ್ಟ್ ಅಷ್ಟು ವರ್ಷಗಳ ಹಿಂದಿಂದು. ಸೊ ಅವರೆಲ್ಲ ನೋಡಿನೇ ಬರೆದಿರ್ತಾರಲ್ವ, ಇಷ್ಟು ದೊಡ್ಡ ನದಿ ಇತ್ತು ಅದೆಲ್ಲ ಬರೆದಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ನದಿ ಹರಿದಿರೋದು. ಸೊ ಅದರಿಂದ ಆ ರೀತಿ ಕನ್ಸಿಡರ್ ಮಾಡ್ತಾರೆ, ತುಂಬ ಹಳೆಯದು ಅಂತ. ದಿ ಗಗರ್ ಅಕ್ರಾ ರಿವರ್ ವಿಚ್ ಡಿಸಪಿಯರ್ಡ್ ಇನ್ ದ ಥಾರ್ ಡೆಸರ್ಟ್ ಆಫ್ ರಾಜಸ್ಥಾನ್ ಇಸ್ ಬಿಲೀವ್ಡ್ ಟು ಬಿ ದಿ ಏನ್ಷಿಯಂಟ್ ರಿವರ್ ಸರಸ್ವತಿ. ನಾನು ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಆಲ್ಸೋ ಬಿಲೀವ್ಡ್ ದಟ್ ದಿ ಹೆಲ್ಮಂಡ್ ರಿವರ್ ಆಫ್ ಅಫ್ಘಾನಿಸ್ತಾನ್ ಇಸ್ ದಿ ಏನ್ಷಿಯಂಟ್ ಸರಸ್ವತಿ ರಿವರ್. ಅಫ್ಘಾನಿಸ್ತಾನಲ್ಲೂ ಒಂದು ನದಿ ಇದೆ, ಅದೇನೇ ಸರಸ್ವತಿ ನದಿ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೂ ಅಂಥ ಪ್ರೂಫ್ ಇಲ್ಲ. ದಿ 4 ವೇದಾಸ್ ಆ್ಯಂಡ್ ದಿ ರಿಲೇಟೆಡ್ ಲಿಟ್ರೇಚರ್ ವಾಸ್ ಫಾರ್ಮ್ಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಆರ್ಯನ್ಸ್. ನೋಡಿರಿ, ಯಾವ ಟೈಮಲ್ಲಿ ಈ 4 ವೇದಗಳು ಮತ್ತು ಅದರ ಲಿಟ್ರೇಚರ್ ಎಲ್ಲ ಫಾರ್ಮ್ ಆಯಿತು, ಆರ್ಯನ್ಸ್ ಇದ್ದಂಥ ಟೈಮಲ್ಲಿ. ನೋಡಿ, ಮತ್ತೆ ಆರ್ಯನ್ಸ್ ಅಂತ ಬರ್ತಾ ಇದೆ, ಇದು ಕೂಡ ಕ್ಲಿಯರ್ ಆಗಿಲ್ಲ. ಯಾಕಂದರೆ ಆರ್ಯನ್ಸ್ ಅಂದರೆ ನೋಬಲ್ ಅಂತ, ಈಗ ಜೆಂಟಲ್ಮೆನ್, ಮಿಸ್ಟರ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ, ಆ ಥರನೇ ಆರ್ಯನ್ ಅಂದರೆ ನೋಬಲ್ ವ್ಯಕ್ತಿತ್ವ, ಅಂದರೆ ಒಳ್ಳೆ ವ್ಯಕ್ತಿ ಅಂತ ಅರ್ಥ. ಸೊ ಈ ಟೈಮಲ್ಲಿದ್ದಂಥ ಈ ಆರ್ಯನ್ಸ್ ಇದ್ದಂಥ ಒಂದು ಟೈಮಲ್ಲೇ ಈ ವೇದಗಳು ಮತ್ತು ಲಿಟ್ರೇಚರ್ ರೆಡಿ ಆಗಿದ್ದು ಅಂತ ಹೇಳಿದ್ದಾರೆ. ಆದರೆ ಆರ್ಯನ್ಸ್ ಅಂದರೆ ಇನ್ಯಾರೂ ಇಲ್ಲ, ನಮ್ಮ ಜನಗಳಷ್ಟೇ. ದಿ ವೇದಿಕ್ ಲಿಟ್ರೇಚರ್ ಇಸ್ ದಿ ಓನ್ಲಿ ಸೋರ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ ಆಫ್ ವೇದಿಕ್ ಪೀರಿಯಡ್. ನೋಡಿ, ಈ ವೇದಿಕ್ ಪೀರಿಯಡಲ್ಲಿ ಏನೇನು ನಡೀತಾ ಇತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ವೇದಿಕ್ ಲಿಟ್ರೇಚರ್ ಮಾತ್ರ ನಮಗಿರೋಂಥ ಸೋರ್ಸ್. ಈಗ ಫಾರ್ ಎಕ್ಸಾಂಪಲ್ ಹೊಯ್ಸಳ ಟೈಮಲ್ಲಿ ಏನೇನು ನಡೀತಾ ಇತ್ತು ಅಂದರೆ, ಇವರು ಬರೆದಿರೋಂಥ ಬುಕ್ ಇರ್ಬೋದು, ಅವ್ರು ಕಟ್ಟಿಸಿದಂಥ ದೇವಸ್ಥಾನ, ಅವರು ಕೆತ್ತನೆ ಮಾಡಿಸಿದಂಥದ್ದು ಏನಾದರೂ, ಇವೆಲ್ಲ ಕೂಡ ಸಿಗ್ತಾ ಇರುತ್ತೆ. ಆದರೆ ವೇದಾಸ್ ಟೈಮಲ್ಲದು ಇದು ಯಾವ ಕೂಡ ಸಿಕ್ಕಿಲ್ಲ ನಮಗೆ. ಯಾವುದೋ ಒಂದು ಚಾರಿಟ್ ಏನೋ ಸಿಕ್ಕಿದೆ ರೀಸೆಂಟಾಗಿ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಕನ್ಕ್ಲೂಸಿವ್ ಆಗಿ ನಮಗೇನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದನ್ನೇನಾದರೂ ನಾವು ತಿಳ್ಕೊಳ್ಬೇಕು ಅಂದರೆ ವೇದಿಕ್ ಲಿಟ್ರೇಚರ್ನ ಅಥವಾ ವೇದಾಸ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುವಂಥದ್ದು. ದಿ ಪೀರಿಯಡ್ ಫಾರ್ ಋಗ್ವೇದ ಇಸ್ ಕಾಲ್ಡ್ ದಿ ಪ್ರೀ ವೇದಿಕ್ ಪೀರಿಯಡ್ ಆ್ಯಂಡ್ ದಿ ಪೀರಿಯಡ್ ಆಫ್ ಅದರ್ ವೇದಾಸ್ ಇಸ್ ಕಾಲ್ಡ್ ಪೋಸ್ಟ್ ವೇದಿಕ್ ಪೀರಿಯಡ್. ನೋಡಿ, ನಿಮಗೆ ಮೇಲೆ ಹೇಳುವಾಗ ನಾನು 2 ಥರ ವೇದಾಸ್ ಇದೆ, ಪ್ರೀ ವೇದಿಕ್ ಪೀರಿಯಡ್ ಮತ್ತು ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಹೇಳ್ತಾ ಇದ್ನಲ್ವಾ. ಏನು ಪ್ರೀ ವೇದಿಕ್ ಪೀರಿಯಡ್ ಅಂದರೆ,
ರಿಗ್ವೇದಡ್ ಪೀರಿಯಡ್ನ ನಾವು ಪ್ರಿವೇದಿಕ್ ಪೀರಿಯಡ್ ಅಂತೀವಿ. ಪೀರಿಯಡ್ ಆಫ್ ರಿಗ್ವೇದ ಇಸ್ ಕಾಲ್ಡ್ ದಿ ಪ್ರಿವೇದಿಕ್ ಪೀರಿಯಡ್. ಆ್ಯಂಡ್ ಪೀರಿಯಡ್ ಆಫ್ ಅದರ್ ವೇದಾಸ್ ಅಂದರೆ ಇನ್ನೇನು ಅಥರ್ವಣ ವೇದ, ಯಜುರ್ವೇದ ಇದೆಲ್ಲ ಇದೆಯಲ್ಲ, ಆ ಒಂದು ವೇದಿಕ್ ಪೀರಿಯಡ್ನ ನಾವು ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ರಿಗ್ವೇದ ಅಂದರೆ ಪ್ರಿವೇದಿಕ್ ಪೀರಿಯಡ್, ಬೇರೆ 3 ವೇದ ಬಂದು ಪೋಸ್ಟ್ ವೇದಿಕ್ ಪೀರಿಯಡ್. ಮೊದಲನೇದಾಗಿ ರಿಗ್ವೇದಿಕ್ ಪೀರಿಯಡ್ ಅಥವಾ ಪ್ರಿವೇದಿಕ್ ಪೀರಿಯಡ್ ಬಗ್ಗೆ ನೋಡೋಣ. ಇಲ್ಲಿ ಸೋಷಿಯಲ್ ಲೈಫ್ ಯಾವ ರೀತಿ ಇತ್ತು ಅಂದರೆ ಸೊಸೈಟಿ ಯಾವ ರೀತಿ ಫಾರ್ಮ್ ಆಗಿತ್ತು ನೋಡೋಣ. ಫ್ಯಾಮಿಲಿ ವಾಸ್ ದಿ ಬೇಸಿಕ್ ಯೂನಿಟ್ ಇನ್ ಪ್ರಿವೇದಿಕ್ ಪೀರಿಯಡ್. ನೋಡಿ, ಪ್ರಿವೇದಿಕ್ ಪೀರಿಯಡಲ್ಲಿ ಫ್ಯಾಮಿಲಿನೇ ಬೇಸಿಕ್ ಯೂನಿಟ್ ಆಗಿತ್ತು. ಇವಾಗ ಕೂಡ ಅಷ್ಟೇ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ನಮಗೆ. ಫಾದರ್ ವಾಸ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ. ಆ ಟೈಮಲ್ಲಿ ಒಂದು ಫ್ಯಾಮಿಲಿಗೆ ಹೆಡ್ ಯಾರಿರ್ತಾರೆ ಅಂದರೆ ಮೇಯ್ನ್ ವ್ಯಕ್ತಿ ಯಾರಿರ್ತಾರೆ, ತಂದೆ ಅಥವಾ ಎಲ್ಡೆಸ್ಟ್ ಮೇಲ್ ಮೆಂಬರ್ ಯಾರಿರ್ತಾರೆ, ತಾತ, ತಂದೆ, ಈ ಥರದವ್ರು ಯಾರಾದರೂ ಹೆಡ್ ಆಗಿರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್. ಆ ಟೈಮಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮೇ ಪ್ರಾಕ್ಟೀಸ್ ಆಗಿತ್ತು. ಇವಾಗ ಕೂಡ ನೀವು ನೋಡ್ಬೋದು ಸುಮಾರು ಕಡೆ ಜಾಯಿಂಟ್ ಫ್ಯಾಮಿಲೀಸ್ ಇದೆ. ಒಂದು 20-30 ವರ್ಷಗಳ ಹಿಂದೆ ಹೋದರೆ ಎಲ್ಲ ಕಡೆ ತುಂಬ ಜಾಯಿಂಟ್ ಫ್ಯಾಮಿಲಿನೇ ಇದ್ದಿದ್ದು. ಇವಾಗ ಥರ ಅಪ್ಪ ಅಮ್ಮ ಮಕ್ಕಳು ಎಲ್ಲೂ ಕೂಡ ಇರಲಿಲ್ಲ. ಎಲ್ಲ ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ ಇವರೆಲ್ಲ ಕೂಡ ಜೊತೆಯಲ್ಲೇ ಇರ್ತಿದ್ರು. ದಿ ಪ್ರಿಸನರ್ಸ್ ಆಫ್ ವಾರ್ ಕಾಲ್ಡ್ ದಾಸಾಸ್ ಆ್ಯಂಡ್ ದಾಸ್ಯೂಸ್ ವೆರ್ ಟ್ರೀಟೆಡ್ ಲೈಕ್ ಸ್ಲೇವ್ಸ್. ನೋಡ್ರಿ, ಏನು ಪ್ರಿಸನರ್ಸ್ ಆಫ್ ವಾರ್ ಅಂತ ಹೇಳಿದ್ರೆ, ಈಗ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧಕ್ಕೆ ಹೋಗ್ತಾನಲ್ಲ, ಅವನು ಯುದ್ಧ ಮಾಡಿ ಗೆದ್ದಾಗ ಆ ಸೋತಂಥ ಸೈನಿಕರನ್ನೆಲ್ಲ ಕೂಡ ಅರೆಸ್ಟ್ ಮಾಡ್ತಾ ಇದ್ದ. ಅರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಬಂದು ಸ್ಲೇವ್ಸ್ ಥರ ಟ್ರೀಟ್ ಮಾಡ್ತಾಯಿದ್ದ. ಅಂದರೆ ಕೆಲಸದವ್ರ ಥರ ಟ್ರೀಟ್ ಮಾಡೋದು, ಕೆಲಸಗಳು ಮಾಡಿಸ್ಕೊಳ್ಳೋದು ಅದೆಲ್ಲ. ಸೊ ಅವ್ರನ್ನ ನಾವು ದಾಸಾಸ್ ಮತ್ತು ದಾಸ್ಯೂಸ್ ಅಂತ ಕರಿತಾ ಇದ್ವಿ. ಅವ್ರನ್ನ ಸ್ಲೇವ್ಸ್ ಥರ ಟ್ರೀಟ್ ಮಾಡ್ತಿದ್ರು. ದಿ ಆರ್ಯನ್ಸ್ ನ್ಯೂ ದಿ ಲಿಕ್ಕರ್ಸ್ ಸೋಮ ಆ್ಯಂಡ್ ಸುರ. ಆರ್ಯನ್ಸ್ ಟೈಮಲ್ಲಿ 2 ಥರ ಲಿಕ್ಕರ್ಸ್ ಇರ್ತಾಯಿತ್ತು. ಲಿಕ್ಕರ್ ಅಂದರೆ ಸಾರಾಯಿ ಅಂತವಲ್ಲ ಆ ಥರ. ಆದರೆ ಈ ಆರ್ಯನ್ ಟೈಮಲ್ಲಿ ಇದನ್ನೇನು ಸಾರಾಯಿ ಅಂತ ಏನಲ್ಲ, ಇದನ್ನು ಸುಮಾರು ಇದಕ್ಕೆಲ್ಲ ಯೂಸ್ ಮಾಡ್ತಾಯಿದ್ರು, ಪ್ರಿಸರ್ವೇಷನ್ಸ್ಗೆ ಅದಕ್ಕೆಲ್ಲ. ಸೊ 2 ಥರದ್ದು ಯೂಸ್ ಮಾಡ್ತಾಯಿದ್ರು. ಒಂದು ಸೋಮ ಅಂತ, ಇನ್ನೊಂದು ಬಂದು ಸುರ ಅಂತ. ಸೋಮಪಾನ, ಸುರಪಾನ ಅಂತ. ನೆಕ್ಸ್ಟ್ ಬಂದು ದಿ ಪೊಸಿಷನ್ ಆಫ್ ವುಮನ್. ಅಂದರೆ ಹೆಣ್ಮಕ್ಳಿಗೆ ಏನು ಸ್ಟೇಟಸ್ ಇತ್ತು, ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ರು ರಿಗ್ವೇದಿಕ್ ಪೀರಿಯಡಲ್ಲಿ. ದಿ ವುಮನ್ ಎಲ್ಡ್ ಎ ರೆಸ್ಪೆಕ್ಟಬಲ್ ಪೊಸಿಷನ್ ಇನ್ ಸೊಸೈಟಿ. ರಿಗ್ವೇದಿಕ್ ಪೀರಿಯಡಲ್ಲಿ ಹೆಣ್ಮಕ್ಳಿಗೆ ಸೊಸೈಟಿಯಲ್ಲಿ ತುಂಬ ರೆಸ್ಪೆಕ್ಟ್ ಇರ್ತಾ ಇತ್ತು. ದೇ ಈವನ್ ಪಾರ್ಟಿಸಿಪೇಟೆಡ್ ಇನ್ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ಹೆಣ್ಮಕ್ಳು ಪಾಲಿಟಿಕ್ಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ನೀವು ಹೇಳ್ಬೋದು, ಸರ್ ಆಗೆಲ್ಲ ರಾಜರೆಲ್ಲ ರೂಲ್ ಮಾಡ್ತಾಯಿದ್ರಲ್ವಾ ಅಂತ. ಕರೆಕ್ಟ್. ಪ್ರಿವೇದಿಕ್ ಪೀರಿಯಡಲ್ಲಿ ಅಂದರೆ ರಿಗ್ವೇದಿಕ್ ಪೀರಿಯಡಲ್ಲಿ ಪರ್ಟಿಕ್ಯುಲರ್ ಆಗಿ ರಾಜರು ಇರ್ತಾಯಿದ್ರು. ಆದರೆ ರಾಜರೇ ಎಲ್ಲ ನೋಡ್ತಾ ಇರಲಿಲ್ಲ. ಅಂದರೆ ರಾಜರೇ ಎಲ್ಲ ನನಗೇನು ಬೇಕೋ ಅದು ಮಾಡ್ತೀನಿ ಅನ್ನೋ ಥರ ಇರಲಿಲ್ಲ. ಅವರು ಕೌನ್ಸಿಲ್ ತೊಗೊಳ್ತಾಯಿದ್ರು. ಅಂದರೆ ಒಂದು ಹಿರಿಯರು ಯಾರಾದರೂ ಇದ್ದರು ಅಂದರೆ, ತುಂಬ ಒಳ್ಳೆ ವ್ಯಕ್ತಿಗಳು ಯಾರಾದರೂ ಇದ್ದರು ಅಂದರೆ ಅವ್ರ ಹತ್ರ, ತುಂಬ ತಿಳಿದಿರೋರ ಹತ್ರ ಕರೆಸಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಳ್ತಾಯಿದ್ರು. ಸೊ ಈ ಥರ ಡಿಸಿಷನ್ಸಲ್ಲಿ ಹೆಣ್ಮಕ್ಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ರು. ವಿಡೋ ರಿಮ್ಯಾರೇಜ್ ವಾಸ್ ಇನ್ ಪ್ರಾಕ್ಟೀಸ್. ರಿಗ್ವೇದಿಕ್ ಪೀರಿಯಡಲ್ಲಿ ವಿಡೋ ರಿಮ್ಯಾರೇಜ್ ಕೂಡ ಆಗ್ತಾಯಿತ್ತು. ಅಂದರೆ ಏನು, ಗಂಡ ಏನಾದರೂ ಸತ್ತೋದ ಅಂದರೆ ಆ ಹೆಣ್ಮಗು ಇನ್ನೊಂದು ಮದುವೆ ಮಾಡ್ಕೊಳ್ಬೋದು, ಆ ರೀತಿ. ವುಮೆನ್ ಆಲ್ಸೋ ಸ್ಟಡಿಡ್ ವೇದಾಸ್. ಹೆಣ್ಮಕ್ಳು ಕೂಡ ವೇದಾಸ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಘೋಷ, ಅಪ್ಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಎಕ್ಸೆಟ್ರಾ ವೆರ್ ದಿ ಸ್ಕಾಲರ್ಸ್ ಆಫ್ ದಿ ವೇದಿಕ್ ಪೀರಿಯಡ್. ನೋಡಿ, ಇವರೆಲ್ಲ ಕೂಡ ವೇದಿಕ್ ಪೀರಿಯಡ್ನ ಸ್ಕಾಲರ್ಸ್. ಏನು ಸ್ಕಾಲರ್ಸ್ ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋವಂಥವ್ರು. ಅಂದರೆ ಈಗ ಒಂದು ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಅವ್ರು ಅಧ್ಯಯನ ಮಾಡಿ ತಿಳಿದಿದ್ರೆ ಅವ್ರನ್ನ ಸ್ಕಾಲರ್ಸ್ ಅಂತೀವಿ. ಸೊ ಈ ಥರ ಎಲ್ಲ ಸ್ಕಾಲರ್ಸು ಕೂಡ ವೇದಿಕ್ ಪೀರಿಯಡಲ್ಲಿ ಇದ್ದಂಥವ್ರು. ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಸತಿ ಸಿಸ್ಟಮ್ ವರ್ ನಾಟ್ ಪ್ರಾಕ್ಟಿಸ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ನೋಡಿರಿ, ಮೊದಲನೇದಾಗಿ ಚೈಲ್ಡ್ ಮ್ಯಾರೇಜ್ ಅಂದರೆ ಏನು ಅಂತ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡೋದು, 5 ವರ್ಷ, 6 ವರ್ಷ, 10 ವರ್ಷಕ್ಕೆ ಮದುವೆ ಮಾಡೋದನ್ನು ಚೈಲ್ಡ್ ಮ್ಯಾರೇಜ್ ಅಂತೀವಿ. ಇದನ್ನು ಮಾಡ್ತಿರಲಿಲ್ಲ ಪ್ರಿವೇದಿಕ್ ಪೀರಿಯಡಲ್ಲಿ. ಓಕೆ, ನೆಕ್ಸ್ಟ್ ಬಂದು ಸತಿ ಸಿಸ್ಟಮ್ ಅಂದರೆ ಏನು ಅಂತ ಹೇಳ್ತೀನಿ. ಸತಿ ಸಿಸ್ಟಮ್ ಅಂತ ಹೇಳಿದ್ರೆ, ಗಂಡ ಏನಾದರೂ ಸತ್ತೋದ ಅಂತ ಹೇಳಿದ್ರೆ ಹೆಂಡ್ತಿ ಕೂಡ ಅದೇ ಇದರಲ್ಲೇ ಅವರು ಬೆಂಕಿಗೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಥವಾ ಸತ್ತೋಗ್ತಾರೆ. ಇದು ಕೆಲವು ಕಡೆ ಪ್ರಾಕ್ಟೀಸ್ ಇತ್ತು. ಜಾಸ್ತಿ ಬಂದು ರಾಜಸ್ಥಾನ್ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಈ ಥರ ಇತ್ತು. ಎಲ್ಲರೂ ಅಲ್ಲ, ಸುಮಾರು ಪ್ರಾಕ್ಟೀಸಲ್ಲಿತ್ತು ಸತಿ ಸಿಸ್ಟಮ್. ಮತ್ತು ಬೇರೆ ಎಲ್ಲೂ ಅಂಥ ಇದೇನಿರಲಿಲ್ಲ, ತುಂಬ ಕಮ್ಮಿ, ರಾಜಸ್ಥಾನ್ ಮತ್ತು ವೆಸ್ಟ್ ಬೆಂಗಾಲ್ ಕಡೆ. ಸೊ ಈ ಸಿಸ್ಟಮ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರಲಿಲ್ಲ. ಸೊ ಇದು ಮಾಡ್ತಿರಲಿಲ್ಲ ಅಂತ ಹೇಳಿರೋದು, ವೇರ್ ನಾಟ್ ಪ್ರಾಕ್ಟೀಸ್ಡ್, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಎಕನಾಮಿಕ್ ಲೈಫ್ ಯಾವ ರೀತಿ ಇತ್ತು ಅಂದರೆ ದುಡ್ಡು, ಕಾಸು, ಬಿಸ್ನೆಸ್ ಇವೆಲ್ಲ ಯಾವ ರೀತಿ ಇತ್ತು. ರೇರಿಂಗ್ ಅನಿಮಲ್ಸ್ ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ದಿ ಬೇಸಿಕ್ ಆಕ್ಯುಪೇಷನ್ ಆಫ್ ಆರ್ಯನ್ಸ್. ನೋಡಿ, ಈ ಆರ್ಯನ್ಸ್ ಅಥವಾ ನಾವು, ಹಳೆ ಕಾಲದ ನಾವು ಏನು ಮಾಡ್ತಾಯಿದ್ವಿ ಕೆಲಸಗಳು, ಅನಿಮಲ್ ರೇರಿಂಗ್ ಅಂದರೆ ಹಸು ಸಾಕೋದು, ಕುರಿ ಸಾಕೋದು ಇಂಥದ್ದು, ಜೊತೆಗೆ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯ, ಇವೆರಡೂ ಕೂಡ ಜಾಸ್ತಿ ಮಾಡ್ತಿದ್ವಿ. ದೇ ಗ್ರೀವ್ ಎ ವೆರೈಟಿ ಆಫ್ ಸೀರಿಯಲ್ಸ್. ನೋಡಿರಿ, ಆ ಟೈಮ್ನ ಜನ ಎಷ್ಟೊಂದು ರೀತಿಯ ಕಾಳು, ಬೇಳೆ ಇವೆಲ್ಲ ಕೂಡ ಬೆಳೀತಾಯಿದ್ರು. ದೇ ಯೂಸ್ಡ್ ಬಾರ್ಲಿ, ರೈಸ್, ಫಿಶ್ ಆ್ಯಂಡ್ ಮೀಟ್ ಆ್ಯಸ್ ದೇರ್ ಫುಡ್. ಇವೆಲ್ಲ ಕೂಡ ಅವರು ಕನ್ಸ್ಯೂಮ್ ಮಾಡ್ತಾಯಿದ್ರು, ಬಾರ್ಲಿ, ರೈಸ್, ಫಿಶ್, ಮೀಟ್. ನೋಡಿ, ಇಲ್ಲಿ ನೀವು ಹೇಳ್ಬೋದು
ಸರ್ ನಮ್ಮ ಹಿಂದೂ ಕಲ್ಚರಲ್ಲಿ ನಾವೆಲ್ಲ ಫುಲ್ ವೆಜಿಟೇರಿಯನ್ಸ್ ಅಲ್ವಾ, ಆ ಟೈಮಲ್ಲೆಲ್ಲ ಬರೀ ಮಾಂಸ ತಿಂತಾಯಿದ್ರು ಅಂತ ಹೇಳ್ತಾ ಇದ್ದೀರಾ ಅಂತ. ಕರೆಕ್ಟು, ಮಾಂಸ ತಿಂತಿದ್ರು ಆ ಟೈಮಲ್ಲಿ. ಸೊ ಆಮೇಲೆ ಬಂದಿದ್ದೆಲ್ಲ ವೆಜಿಟೇರಿಯನ್ ಅಂತ ಅದೆಲ್ಲ. ಮೊದಲು ನಾವು ಮಾಂಸ ತಿಂತಿದ್ವಿ. ದೇ ನ್ಯೂ ದಿ ಯೂಸ್ ಆಫ್ ಐರನ್ ಆ್ಯಂಡ್ ಅದರ್ ಮೆಟಲ್ಸ್. ನೋಡಿರಿ, ಈ ಟೈಮ್ನಲ್ಲಿ ವೇದಿಕ್ ಪೀರಿಯಡ್ನ ಜನಗಳು ಐರನ್ ಮತ್ತು ಬೇರೆ ಮೆಟಲ್ಸ್ನ ಯೂಸ್ ಮಾಡ್ತಾಯಿದ್ರು. ಜಾಸ್ತಿ ಕಾಪರ್ ಯೂಸ್ ಮಾಡ್ತಾಯಿದ್ರು ಮತ್ತು ಐರನ್ ಕೂಡ ಯೂಸ್ ಮಾಡ್ತಿದ್ರು. ವೀವರ್ಸ್ ಆಫ್ ಕಾಟನ್ ಆ್ಯಂಡ್ ವುಲ್, ಕಾರ್ಪೆಂಟರ್ಸ್ ಆ್ಯಂಡ್ ಬ್ಲ್ಯಾಕ್ ಸ್ಮಿತ್ಸ್ ಆ್ಯಸ್ ವೆಲ್ ಆಸ್ ಪಾಟರ್ಸ್ ಎಕ್ಸಿಸ್ಟೆಡ್. ಇನ್ನು ಯಾವ್ಯಾವ ಪ್ರೊಫೆಷನ್ಸ್ಗಳಿತ್ತು? ಈ ಬಟ್ಟೆ ಎಣಿಯೋಂಥವ್ರು, ಈ ಕಾಟನ್ ಬಟ್ಟೆ ಎಣಿಯೋಂಥವ್ರು, ವುಲ್ಲನ್ ಬಟ್ಟೆ ಎಣಿಯೋಂಥವ್ರು, ಕಾರ್ಪೆಂಟ್ರ್ಗಳು, ಬ್ಲ್ಯಾಕ್ ಸ್ಮಿತ್ಸು. ಬ್ಲ್ಯಾಕ್ ಸ್ಮಿತ್ಸ್ ಅಂದರೆ ಈ ಮೆಟಲ್ ಕೆಲಸ ಮಾಡ್ತಾರಲ್ಲ, ಈ ಕಬ್ಬಣನ ತಟ್ಟಿ ಅದನ್ನು ಚಾಕು ಮಾಡೋದು, ಗುದ್ಲಿ ಮಾಡೋದು, ಈ ಕೆಲಸದವರು. ಸೊ ಇವರೆಲ್ಲ ಕೂಡ ಇರ್ತಾಯಿದ್ರು. ಮತ್ತು ಪಾಟರ್ಸ್ ಅಂದರೆ ಮಡಿಕೆ ಮಾಡೋರು, ಇವರೆಲ್ಲ ಕೂಡ ಇರ್ತಾಯಿದ್ರು. ಅಗ್ರಿಕಲ್ಚರ್, ಮೆಡಿಸಿನ್ ಆ್ಯಂಡ್ ಪ್ರೀಸ್ಟ್ಹುಡ್ ವೆರ್ ದಿ ಮೇಜರ್ ಆಕ್ಯುಪೇಷನ್ಸ್. ತುಂಬ ಫೇಮಸ್ ಅಥವಾ ತುಂಬ ಸೊಸೈಟಿಯಲ್ಲಿ ಒಂದು ಪೊಸಿಷನ್ ಇರೋವಂಥ ಆಕ್ಯುಪೇಷನ್ಸ್ ಯಾವುದಿತ್ತು? ಅಗ್ರಿಕಲ್ಚರ್, ವ್ಯವಸಾಯ, ಮೆಡಿಸಿನ್ ಅಂದರೆ ಈಗ ಏನು ಡಾಕ್ಟರ್ ಅಂತ ಕರಿತೀವಿ ಈ ರೀತಿ. ನೆಕ್ಸ್ಟ್ ಬಂದು ಪ್ರೀಸ್ಟ್ಹುಡ್ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು. ನೋಡಿ, ಈ ಟೈಮಲ್ಲಿ ದೇವಸ್ಥಾನ ಅದೆಲ್ಲ ಇರಲಿಲ್ಲ, ಆದರೆ ದೇವ್ರಿಗೆ ಪೂಜೆ ಮಾಡ್ತಾರೆ, ಯಜ್ಞ ಯಾಗಗಳು ಈ ಥರದ್ದೆಲ್ಲ ಮಾಡ್ತಾಯಿದ್ರಲ್ಲ, ಸೊ ಅದು ಪ್ರೀಸ್ಟ್ಹುಡ್ ಅಂದರೆ. ಸೊ ಇವೆಲ್ಲ ಕೂಡ ತುಂಬ ಮೇಜರ್ ಆಕ್ಯುಪೇಷನ್, ಮೇಜರ್ ಕೆಲಸಗಳಾಗಿದ್ವು. ಪೀಪಲ್ ವೇರ್ ಅಲೌಡ್ ಟು ಚೂಸ್ ಎ ಪ್ರೊಫೆಷನ್ ಆಫ್ ದೇರ್ ಚಾಯ್ಸ್. ನೋಡಿರಿ, ಜನಗಳು ಅವ್ರಿಗೆ ಇಷ್ಟ ಬಂದಂಥ ಪ್ರೊಫೆಷನ್ನ ಅವರು ಚೂಸ್ ಮಾಡ್ಕೊಳ್ಬೋದಿತ್ತು. ಇವಾಗ ಕೂಡ ನೀವು ಡಾಕ್ಟ್ರ್ ಬೇಕಂದರೆ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಬೇಕಂದರೆ ಇಂಜಿನಿಯರ್ ಆಗ್ಬೋದು, ಕಾರ್ಪೆಂಟರ್ ಬೇಕಂದರೆ ಕಾರ್ಪೆಂಟರ್ ಆಗ್ಬೋದು, ಅಥವಾ ಪ್ರೀಸ್ಟ್ ಆಗಬೇಕು ಅಂದರೆ ಪ್ರೀಸ್ಟ್ ಆಗ್ಬೋದು, ನಿಮ್ಮ ಚಾಯ್ಸ್ ಅಲ್ವಾ. ಸೊ ಅದೇ ಥರ ಆ ಕಾಲದಲ್ಲೂ ಕೂಡ ಜನಗಳಿಗೆ ಅವರ ಒಂದು ಪ್ರೊಫೆಷನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ ಇತ್ತು. ಕೌಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ವೆಲ್ತ್ ಆ್ಯಂಡ್ ವೆರಿ ಆಫನ್ ಬ್ಯಾಟಲ್ ಟುಕ್ ಪ್ಲೇಸ್ ಟು ಗೈನ್ ದೆಮ್. ನೋಡಿರಿ, ಹಸುಗಳು, ಕೌಸ್ ಅಂತ ಏನಿದ್ರೆ ಹಸುಗಳಿದೆಯಲ್ಲ, ಇದನ್ನು ವೆಲ್ತ್ ಅಂತ ಹೇಳ್ತಾಯಿದ್ರು. ಇವಾಗ ನಮ್ಮಲ್ಲಿ ತುಂಬ ಶ್ರೀಮಂತರು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಅವ್ರ ಹತ್ರ ಒಳ್ಳೆ ಕಾರು, ಒಳ್ಳೆ ಗೋಲ್ಡು, ಡೈಮಂಡ್ ಎಲ್ಲ ಹಾಕ್ಕೊಂಡಿರೋದು, ಕಿರೀಟ ಹಾಕ್ಕೊಂಡಿರೋದು, ಈ ಥರ ಎಲ್ಲ ಮಾಡಿದ್ರೆ ತುಂಬ ರಿಚ್ ಇವರು ಅಂತ ಗೊತ್ತಾಗುತ್ತೆ. ದೊಡ್ಡ ಮನೆ, ದೊಡ್ಡ ಜಾಗ ಇವೆಲ್ಲ ಅಂತ. ಹಳೆ ಕಾಲದಲ್ಲಿ ಅಥವಾ ವೇದಿಕ್ ಪೀರಿಯಡಲ್ಲಿ ಯಾವ ರೀತಿ? ಅವ್ರ ಹತ್ರ ಎಷ್ಟು ಹಸುಗಳಿದೆ, ಎಷ್ಟು ಕುದುರೆಗಳಿದೆ ಅನ್ನೋದ್ರ ಮೇಲೆ ಅವರು ಶ್ರೀಮಂತರ ಏನು ಅಂತ ಗೊತ್ತಾಗೋದು. ಸೊ ಕೌಸ್ ವೆರ್ ಕನ್ಸಿಡರ್ಡ್ ಆ್ಯಸ್ ವೆಲ್ತ್ ಆ್ಯಂಡ್ ವೆರಿ ಆಫ್ಟನ್ ಬ್ಯಾಟಲ್ ಟುಕ್ ಪ್ಲೇಸ್ ಟು ಗೈನ್ ದಮ್. ಸೊ ಈ ಥರ ಹಸುಗಳನ್ನೆಲ್ಲ ಕೂಡ ಇವರು ವೆಲ್ತ್ ಅಂದ್ಕೊಳ್ತಾ ಇದ್ರು. ನನ್ನ ಹತ್ರ 10,000 ಹಸುಗಳಿದೆ, ನನ್ನ ಹತ್ರ 20,000 ಹಸುಗಳಿದೆ ಅಂತ ರಾಜರೆಲ್ಲ. ಜೊತೆಗೆ ಇವ್ರನ್ನೇನಾದರೂ ಈ ಹಸುಗಳನ್ನ ಕಿತ್ಕೊಳ್ಬೇಕು ಅಂತ ಬೇರೆ ದೇಶದ ರಾಜರು ಕೂಡ ಇವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರು. ಅಟ್ಯಾಕ್ ಮಾಡಿ ಹಸುಗಳನ್ನ ಕಿತ್ಕೊಂಡು ಹೋಗ್ಬಿಡೋರು. ಸೊ ಅದಕ್ಕೆಲ್ಲ ಯುದ್ಧಗಳು ನಡೀತಾ ಇತ್ತು. ನೆಕ್ಸ್ಟ್ ಬಂದು ಪೊಲಿಟಿಕಲ್ ಲೈಫ್ ನೋಡೋಣ. ಪಾಲಿಟಿಕ್ಸ್ ಯಾವ ಥರ ಇತ್ತು? ದಿ ಚೀಫ್ ಆಫ್ ದಿ ಆರ್ಯನ್ ಪೀಪಲ್ ವಾಸ್ ಕಾಲ್ಡ್ ರಾಜನ್. ನೋಡಿ, ಆರ್ಯನ್ಸ್ ಏನಿದ್ರು, ಆರ್ಯನ್ಸ್ ಅಂದರೆ ನಾವೇನೆ. ನಮ್ಮ ಒಂದು ಚೀಫ್ ಯಾರಿದ್ರು ಅಂದರೆ ಲೀಡರ್ ಯಾರಾಗಿದ್ರು? ರಾಜನ್ ಅನ್ನೋ ವ್ಯಕ್ತಿ. ರಾಜನ್ ಅಂದರೆ ರಾಜ ಅಂತ ಕರಿತೀವಲ್ವಾ, ರಾಜ, ಕಿಂಗ್, ಎಂಪರರ್ ಆ ಥರ. ಈ ವಾಸ್ ನಾಟ್ ಎ ಡಿಕ್ಟೇಟರ್ ಆ್ಯಂಡ್ ಇಸ್ ಕಿಂಗ್ಶಿಪ್ ವಾಸ್ ನಾಟ್ ಹೆರಿಡೇಟ್ರಿ. ನೋಡಿರಿ, ವೇದಿಕ್ ಪೀರಿಯಡಲ್ಲಿ ರಾಜ ಅಥವಾ ರಾಜನ್ ಏನಿದ್ದ, ಈ ವ್ಯಕ್ತಿ ಡಿಕ್ಟೇಟರ್ ಆಗಿರಲಿಲ್ಲ. ಡಿಕ್ಟೇಟರ್ ಅಂದರೆ ಎಲ್ಲ ಇವನೇ ರೂಲ್ ಮಾಡೋದು ಅಂತ, ಮೊನಾರ್ಕ್ ಅಂತ ಏನು ಕರಿತೀವಿ, ಆ ಥರ ಆಗಿರಲಿಲ್ಲ. ಇವರು ರಾಜ ಆಗಿ ಅಪಾಯಿಂಟ್ ಆಗ್ತಾಯಿದ್ದ, ಜನಗಳೆಲ್ಲ ಸೇರಿ ಇಂಥವ್ರನ್ನ ರಾಜ ಅಂತ ಸೆಲೆಕ್ಟ್ ಮಾಡ್ತಾಯಿದ್ರು. ಸೆಲೆಕ್ಟ್ ಮಾಡಿಬಿಟ್ಟು ಅವ್ನು ಸತ್ತೋದ್ಮೇಲೆ ಬೇರೆಯವ್ರನ್ನ ಎಲೆಕ್ಟ್ ಮಾಡ್ತಾಯಿದ್ರು. ಅವ್ರ ಮಕ್ಕಳು, ಮೊಮ್ಮಕ್ಕಳು ಆ ಥರ ಯಾರು ಕೂಡ ರಾಜಗಳು ಆಗ್ತಿರಲಿಲ್ಲ. ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಸಭಾ, ಸಮಿತಿ ಆ್ಯಂಡ್ ವಿಧಾತಾಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ಅಡ್ಮಿನಿಸ್ಟ್ರೇಷನ್. ನೋಡಿರಿ, ಒಂದು ರಾಜ ಇದ್ದ ಅಂದರೂ ಕೂಡ ಅವನಿಗೆ ಅಸಿಸ್ಟ್ ಮಾಡೋದಕ್ಕೆ ಅಥವಾ ಅವನಿಗೆ ಗೈಡ್ ಮಾಡೋದಕ್ಕೆ ಎಷ್ಟೊಂದು ಸಭಾ, ಸಮಿತಿ, ವಿಧಾತ ಇವೆಲ್ಲ ಕೂಡ ಇರ್ತಾಯಿತ್ತು. ಇವಾಗ ನಾವೇನು ಅಸೆಂಬ್ಲಿ, ಪಾರ್ಲಿಮೆಂಟ್ ಇವೆಲ್ಲ ಹೇಳ್ತೀವಿ, ಆ ರೀತಿ. ದಿ ಕಿಂಗ್ ವಾಸ್ ಆಲ್ಸೋ ಎ ಜಡ್ಜ್ ಆ್ಯಂಡ್ ಗೇವ್ ವರ್ಡಿಕ್ಟ್ಸ್ ಆಫ್ಟರ್ ಡಿಸ್ಕಸಿಂಗ್ ವಿತ್ ದಿ ಎಲ್ಡರ್ಸ್ ಆಫ್ ಹಿಸ್ ಕೋರ್ಟ್. ನೋಡಿರಿ, ಈ ಟೈಮ್ ಪೀರಿಯಡಲ್ಲಿ ರಾಜನೇ ಜಡ್ಜ್ ಆಗಿದ್ದ. ಇವಾಗ ನಮ್ಮ ಮೇಲೆ ಯಾರಿಗ ಮೇಲಾದ್ರೂ ಕಂಪ್ಲೇಂಟ್ ಇತ್ತಂದರೆ ಏನು ಮಾಡ್ತೀವಿ? ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀವಿ. ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ಎಲ್ಲ ಕೂಡ ರಾಜನ ಹತ್ರ ಹೋಗಿ ನಮ್ಗೆ ಈ ಥರ ಇದೆ ಅಂತ ಹೇಳ್ತಾಯಿದ್ರು. ರಾಜ ಅಲ್ಲಿ ತೀರ್ಪು ಕೊಡ್ತಾಯಿದ್ದ. ಯಾವ ರೀತಿ ತೀರ್ಪು ಕೊಡ್ತಿದ್ದ? ಅವ್ನಿಗೆ ಇಷ್ಟ ಬಂದಂಗಲ್ಲ. ಅವನು ಎಲ್ಡರ್ಸ್ ಯಾರು ಇರ್ತಾಯಿದ್ರು ಅಂದರೆ ಹಿರಿಯರು ಯಾರ್ಯಾರು ಇರ್ತಾಯಿದ್ರು ಅವನ ಆಸ್ಥಾನದಲ್ಲಿ, ಅವರೆಲ್ಲರದ್ದು ಒಪಿನಿಯನ್ ತೊಗೊಂಡು ತೀರ್ಪು ಕೊಡ್ತಾಯಿದ್ದ. ಫೈಟಿಂಗ್ ಇನ್ ದಿ ಬ್ಯಾಟಲ್ಸ್, ಪ್ರೊಟೆಕ್ಟಿಂಗ್ ದಿ ಲೈಫ್ಸ್ ಆಫ್ ಪೀಪಲ್, ಸೇಫ್ಗಾರ್ಡಿಂಗ್ ದಿ ವೆಲ್ತ್ ಆ್ಯಂಡ್ ವೆಲ್ಫೇರ್ ಆಫ್ ಪೀಪಲ್ ಆ್ಯಸ್ ವೆಲ್ ಆಸ್ ಎನ್ಶೂರಿಂಗ್ ದಿ ಸೇಫ್ಟಿ ಆಫ್ ಕೌಸ್ ವೆರ್ ದಿ ಡ್ಯೂಟೀಸ್ ಆಫ್ ದಿ ಕಿಂಗ್. ಈಗ ರಾಜನ ಕೆಲಸ ಏನು? ರಾಜ ಅಂದರೆ ಏನು ಸಿಂಹಾಸನದ ಮೇಲೆ ಕೂತ್ಕೊಂಡು ಅವ್ನಿಗೆ ಇಷ್ಟ ಬಂದಂಗೆ ಮಾಡೋದು ಅದೆಲ್ಲ ಅಲ್ಲ. ರಾಜ ಅಂದರೆ ಅವನಿಗೂ ಕೆಲಸಗಳಿರ್ತವೆ. ಏನು? ಫೈಟಿಂಗ್ ಇನ್ ದಿ ಬ್ಯಾಟಲ್ಸ್, ಯುದ್ಧಗಳಲ್ಲಿ ಫೈಟ್ ಮಾಡೋವಂಥದ್ದು. ಪ್ರೊಟೆಕ್ಟಿಂಗ್ ದಿ ಲೈಫ್ ಆಫ್ ಪೀಪಲ್ ಅಂದರೆ ಜನಗಳನ್ನ ಕಾಪಾಡೋವಂಥದ್ದು, ಜನಗಳ ಪ್ರಾಣ ಕಾಪಾಡುವಂಥದ್ದು. ಸೇಫ್ ಗಾರ್ಡಿಂಗ್ ದಿ ವೆಲ್ತ್ ಅಂದರೆ ಅವರ ಗೋಲ್ಡು ಅಥವಾ ಆ ಕಾಲದಲ್ಲಿ ಏನು ಕಾಪರು, ಐರನ್ ಎಲ್ಲ ಇತ್ತು, ಇದನ್ನೆಲ್ಲ ಕಾಪಾಡುವಂಥದ್ದು, ಅಥವಾ ಹಸುಗಳು, ಕುದುರೆಗಳನ್ನೆಲ್ಲ. ಆ್ಯಂಡ್ ದಿ ವೆಲ್ಫೇರ್ ಆಫ್ ಪೀಪಲ್ ಅಂದರೆ ಜನಗಳಿಗೆ ಒಳ್ಳೇದು ಮಾಡೋವಂಥದ್ದು.
ಆ್ಯಸ್ ವೆಲ್ ಆ್ಯಸ್ ಎನ್ಶ್ಯೂರಿಂಗ್ ದಿ ಸೇಫ್ಟಿ ಆಫ್ ಕೌಸ್ ವೆರ್ ದಿ ಡ್ಯೂಟೀಸ್ ಆಫ್ ದಿ ಕಿಂಗ್. ಅಂದರೆ ಹಸುಗಳನ್ನ ಕಾಪಾಡುವಂಥದ್ದು, ಅಂದರೆ ಹಸುಗಳಿಗೇನು ತೊಂದರೆ ಆಗದೆ ಇರೋ ಥರ, ಅದನ್ನು ಮಿಸ್ಟ್ರೀಟ್ ಮಾಡದೇ ಇರೋ ಥರ ನೋಡ್ಕೊಳ್ಳೋದು. ನೆಕ್ಸ್ಟ್ ಬಂದು ರಿಲಿಜಿಯಸ್ ಲೈಫ್ ನೋಡೋಣ. ಈಗೆಲ್ಲ ಪೊಲಿಟಿಕಲ್ ಲೈಫೆಲ್ಲ ಆಯಿತು, ರಿಲಿಜಿಯಸ್ ಲೈಫ್, ದೇವ್ರನ್ನ ಯಾವ ಥರ ಪೂಜೆ ಮಾಡ್ತಾಯಿದ್ರು ಇದೆಲ್ಲ ಕೂಡ ನೋಡೋಣ ನಾವು. ಆರ್ಯನ್ಸ್ ವರ್ಷಿಪ್ಡ್ ಗಾಡ್ಸ್ ಲೈಕ್ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಎಕ್ಸೆಟ್ರಾ. ನೋಡಿ ನೀವೆಲ್ಲ ನೋಡಿರ್ಬೋದು, ಈ ದೇವ್ರನ್ನೆಲ್ಲ ನಾವು ಪೂಜೆ ಮಾಡಲ್ವಲ್ಲ. ಅಮ್ಮಮ್ಮ ಅಂದರೆ ಸೂರ್ಯ ಪೂಜೆ ಮಾಡ್ತೀವಿ, ಸೂರ್ಯ ನಮಸ್ಕಾರ ಅದೆಲ್ಲ ಮಾಡ್ತೀವಿ, ಇದು ಯಾವುದು ಪೂಜೆ ಮಾಡಲ್ಲ ಅಂತ. ಮೊದಲು ನಾವು ಅಂದರೆ ಋಗ್ವೇದಿಕ್ ಪೀರಿಯಡಲ್ಲಿ ಈ ದೇವರುಗಳನ್ನೇ ನಾವು ಪೂಜೆ ಮಾಡ್ತಾಯಿದ್ದಿದ್ದು. ಇಂದ್ರಾಗೆ ಪೂಜೆ ಮಾಡ್ತಾಯಿದ್ವಿ, ಸೂರ್ಯ, ಸೋಮ, ವರುಣ ಇವರೆಲ್ಲರಿಗೂ ಕೂಡ ನಾವು ಪೂಜೆ ಮಾಡ್ತಾಯಿದ್ವಿ. ದೇ ವರ್ಷಿಪ್ಡ್ ಗಾಡ್ಸ್ ಥ್ರೂ ದಿ ರಿಚುವಲ್ಸ್ ಆಫ್ ಯಜ್ಞಾಸ್. ಯಾವ ರೀತಿ ಪೂಜೆ ಮಾಡ್ತಾಯಿದ್ವಿ? ದೇವಸ್ಥಾನ ಕಟ್ಟಿಸ್ತಾ ಇದ್ವಾ? ಇಲ್ಲ, ಆ ಟೈಮಲ್ಲಿ ದೇವಸ್ಥಾನಗಳು ಅಷ್ಟಿರಲಿಲ್ಲ, ಆಲ್ಮೋಸ್ಟ್ ಅಲ್ಲಿ ಇರಲಿಲ್ಲ ಅಂದ್ಕೊಳ್ಳಿ. ಆ ಥರ ನಾವು ಅವಾಗ ಪೂಜೆ ಮಾಡ್ತಾಯಿದ್ವಿ, ರಿಚುವಲ್ಸ್ ಮಾಡ್ತಾಯಿದ್ವಿ, ಯಜ್ಞಗಳು ಅಂತ ಹೇಳ್ತೀವಲ್ಲ, ಅಂದರೆ ಒಂದು ಹೋಮ ಕೊಂಡ ಹಾಕ್ಬಿಟ್ಟು ಹೋಮ, ಯಜ್ಞ, ಹವನ ಅವೆಲ್ಲ ಮಾಡ್ತೀವಲ್ಲ ಆ ರೀತಿ. ದೆರ್ ಈಸ್ ಓನ್ಲಿ ಒನ್ ಟ್ರೂತ್, ಪೀಪಲ್ ಪರ್ಸೀವ್ ಇಟ್ ಡಿಫ್ರೆಂಟ್ಲಿ, ಲೆಟ್ ದಿ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದಿ ವರ್ಲ್ಡ್, ದೀಸ್ ವೆರ್ ದಿ ಮೆಸೇಜಸ್ ಆಫ್ ವೇದಾಸ್. ನೋಡಿರಿ, ವೇದಾಸ್ ಏನು ಮೆಸೇಜ್ ಕೊಡುತ್ತೆ ಅಥವಾ ಮೇಯ್ನ್ ಮೆಸೇಜ್ ಏನು ಕೊಡುತ್ತೆ? ದೇರ್ ಇಸ್ ಓನ್ಲಿ ಒನ್ ಟ್ರೂತ್, ಅಂದರೆ ಸತ್ಯ ಅನ್ನೋದು ಒಂದೇ. ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥ ಮಾಡ್ಕೊಳ್ತಾರೆ ಅದನ್ನು. ಎಲ್ಲರೂ ಅವ್ರಿಗೇನೇನು ಅರ್ಥ ಆಗಿದೆ ಅದೆಲ್ಲದನ್ನು ಕೂಡ ನಮ್ಗೆ ಹೇಳಿ, ಅದನ್ನು ನೋಡಿಕೊಂಡು ನಾವು ಒಳ್ಳೆಯ ಒಂದು ಸೊಸೈಟಿನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾರೆ. ದೀಸ್ ವೆರ್ ದಿ ಮೆಸೇಜ್ ಆಫ್ ವೇದಾಸ್. ಈ ಒಂದು ಮೆಸೇಜಸ್ನೇ ವೇದ ನಮಗೆ ಹೇಳಿರೋವಂಥದ್ದು. ಸೊ ಇಲ್ಲಿಗೆ ನಿಮಗೆ ಪ್ರೀವೇದಿಕ್ ಪೀರಿಯಡ್ ಅಥವಾ ಋಗ್ವೇದಿಕ್ ಪೀರಿಯಡ್ ಬಗ್ಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದು ಪೋಸ್ಟ್ ವೇದಿಕ್ ಪೀರಿಯಡ್ನ ನೋಡೋಣ. ಆ್ಯಸ್ ಸೆಂಚುರೀಸ್ ಪಾಸ್ಟ್ ದಿ ಪಾಪ್ಯುಲೇಷನ್ ಗ್ರೀವ್ ಇನ್ ದಿ ಏರಿಯಾಸ್ ಆಫ್ ಸಪ್ತ ಸಿಂಧು. ನೋಡಿ, ನಾನು ಆಲ್ರೆಡಿ ಹೇಳಿದೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಂದರೆ ಏನು? ಋಗ್ವೇದ ಆದಮೇಲೆ ಬಂದಂಥ ಅಥರ್ವಣ ವೇದ, ಯಜುರ್ವೇದ, ಸಾಮವೇದ ಇದೆಲ್ಲ ಇದೆಯಲ್ಲ, ಆ ಒಂದು ಟೈಮ್ ಪೀರಿಯಡ್ನ ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಆ್ಯಸ್ ದಿ ಸೆಂಚುರೀಸ್ ಪಾಸ್ಟ್ ದಿ ಪಾಪ್ಯುಲೇಷನ್ ಗ್ರೀವ್ ಇನ್ ದಿ ಏರಿಯಾಸ್ ಆಫ್ ಸಪ್ತ ಸಿಂಧು. ನೋಡಿ, 106 ವರ್ಷ ಆದಮೇಲೆ, ಋಗ್ವೇದಿಕ್ ಪೀರಿಯಡ್ ಆದಮೇಲೆ ಎಷ್ಟೋ ವರ್ಷ ಆದಮೇಲೆ ಈ ಸಪ್ತ ಸಿಂಧು ಅಂತ ಏನು ಕರಿತೀವಿ. ನೋಡಿ, ಸಪ್ತ ಸಿಂಧು ಅಂದರೆ ಒಂದು ರೀಜನ್ ತೋರಿಸ್ತೀನಿ ಮ್ಯಾಪಲ್ಲಿ. ಈ ರೀಜನ್ ಸಪ್ತ ಸಿಂಧು ಅಂದರೆ 7 ನದಿಗಳೆಲ್ಲ ಹರಿಯುತ್ತೆ ಇಲ್ಲಿ. ಸೊ ಅದಕ್ಕೆ ಸೊ ಇಲ್ಲಿ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗೋಗುತ್ತೆ. ದೇರ್ ವೇರ್ ಚೇಂಜಸ್ ಇನ್ ದಿ ಲೈಫ್ ಸ್ಟೈಲ್ಸ್ ಆಫ್ ದಿ ಪೀಪಲ್. ಜನಗಳ ಲೈಫ್ ಸ್ಟೈಲಲ್ಲಿ ಕೂಡ ತುಂಬ ಚೇಂಜಸ್ ಆಗುತ್ತೆ. ದಿ ಪೀಪಲ್ ಆಫ್ ದಿ ವೇದಿಕ್ ಪೀರಿಯಡ್ ಮೈಗ್ರೇಟೆಡ್ ಟು ದಿ ಪ್ಲೇನ್ಸ್ ಆಫ್ ಗಂಗಾ, ಯಮುನಾ ಆ್ಯಂಡ್ ಸಮ್ ಆಫ್ ದೆಮ್ ಈವನ್ ಕ್ರಾಸ್ ದಿ ಮೌಂಟೇನ್ ರೇಂಜಸ್ ಆಫ್ ವಿಂಧ್ಯಾಸ್ ಆ್ಯಂಡ್ ಮೈಗ್ರೇಟೆಡ್ ಟುವರ್ಡ್ಸ್ ದಿ ಸೌತ್. ಈ ಟೈಮಲ್ಲಿ ಎಲ್ಲ ಈ ಥರ ಜನಸಂಖ್ಯೆ ಎಲ್ಲ ಜಾಸ್ತಿ ಆದಾಗ ಇದೆಲ್ಲ ಏನಾಯಿತು, ಇಲ್ಲಿ ಜನಗಳು ಇರೋಕ್ಕೆ ಕಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ಮೂವ್ ಆಗಿ ಬೇರೆ ನದಿಗಳು ಇದೆಯಲ್ಲ, ಸೊ ಇಲ್ಲೆಲ್ಲ ಗಂಗಾ ನದಿ ಈ ಸೈಡ್ಗೆಲ್ಲ ಒಂದು ಸುಮಾರು ಜನ ಹೋಗಿ ಸೆಟ್ಲ್ ಆದರು. ಮತ್ತು ಇಲ್ಲಿ ವಿಂಧ್ಯ ಮೌಂಟೇನ್ಸ್ ಅಂತ ಬರುತ್ತೆ, ಸೊ ಇದನ್ನು ದಾಟಿ ಸೌತ್ ಸೈಡ್ಗೂ ಕೂಡ ಸುಮಾರು ಜನ ಬಂದು ಸೆಟಲ್ ಆಗ್ತಾರೆ. ಓಕೆ, ಪೊಲಿಟಿಕಲ್ ಚೇಂಜಸ್ ಡ್ಯೂರಿಂಗ್ ದಿ ಪೋಸ್ಟ್ ವೇದಿಕ್ ಪೀರಿಯಡ್ ದಿ ಕಿಂಗ್ ಬಿಕೇಮ್ ಮೋರ್ ಪವರ್ಫುಲ್. ನೋಡಿ, ನಾವು ಋಗ್ವೇದಿಕ್ ಪೀರಿಯಡ್ ಅಥವಾ ಪ್ರೀ ವೇದಿಕ್ ಪೀರಿಯಡಲ್ಲಿ ನಾವು ನೋಡ್ಬೋದು, ರಾಜನಿಗೆ ಅಷ್ಟೇನು ಪವರ್ ಇರಲಿಲ್ಲ, ರಾಜನ ಅಪಾಯಿಂಟ್ ಮಾಡ್ತಾಯಿದ್ರು. ಆದರೆ ಪೋಸ್ಟ್ ವೇದಿಕ್ ಪೀರಿಯಡ್ ಅಷ್ಟರಲ್ಲಿ ಏನಾಯಿತು, ರಾಜ ತುಂಬ ಪವರ್ಫುಲ್ ಆಗಿಬಿಡ್ತಾನೆ. ದಿ ಪೊಸಿಷನ್ ಆಫ್ ವಿಧಾತ ವಾಸ್ ಕಂಪ್ಲೀಟ್ಲಿ ಡಿಮಿನಿಷ್ಡ್. ಈ ವಿಧಾತ ಅಂತ ಏನು ಪೊಸಿಷನ್ ಇತ್ತು ಅದನ್ನು ಕಂಪ್ಲೀಟ್ಲಿ ಡಿಮಿನಿಷ್ ಮಾಡ್ತಾರೆ. ಈವನ್ ಸಭಾ ಆ್ಯಂಡ್ ಸಮಿತಿ ಲಾಸ್ಟ್ ದರ್ ಇಂಪಾರ್ಟೆನ್ಸ್. ಮತ್ತು ಏನು ಸಭಾ ಸಮಿತಿ ಎಲ್ಲ ಇತ್ತು ಅಂದರೆ MP ಥರ, ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಥರ, ಇವೆಲ್ಲ ಕೂಡ ಅದರ ಇಂಪಾರ್ಟೆನ್ಸ್ನ ಕಳ್ಕೊಳ್ಳುತ್ತೆ. ದಿ ಸ್ಕೋಪ್ ಆಫ್ ದಿ ಕಿಂಗ್ ವಾಸ್ ವೈಡೆಂಡ್ ಆ್ಯಂಡ್ ದಿ ಕಿಂಗ್ಶಿಪ್ ಬಿಕೇಮ್ ಹೆರಿಡೇಟ್ರಿ. ಈ ಟೈಮಲ್ಲಿ ಈ ರಾಜ ಅಂತ ಏನು ಕರಿತೀವಿ, ಇವನಿಗೆ ತುಂಬ ಪವರ್ ಬರುತ್ತೆ ರಾಜನಿಗೆ. ಅಂದರೆ ಯಾರ ಮಾತು ಏನು ಕೇಳೋಂಗಿರಲ್ಲ, ಇವನ ಪ್ರಕಾರ ಇವ್ನಿಗೆ ಏನು ಬೇಕೋ ಅದನ್ನು ರೂಲ್ ಮಾಡ್ಬೋದು, ಆ ಥರ ಆಗುತ್ತೆ. ಮತ್ತು ಈ ಕಿಂಗ್ಶಿಪ್ ಬಂದು ಹೆರಿಡೇಟ್ರಿ ಆಗುತ್ತೆ, ಅಂದರೆ ರಾಜ ಸತ್ತ ಮೇಲೆ ಅವ್ರ ಮಗ, ಅವ್ನು ಸತ್ತರೆ ಅವನ ಮಗ, ಈ ಥರನೇ ಶುರು ಆಗೋಗುತ್ತೆ. ದಿ ಕಿಂಗ್ ಪರ್ಫಾರ್ಮ್ಡ್ ರಿಚುವಲ್ಸ್ ಲೈಕ್ ಅಶ್ವಮೇಧ ಯಾಗ ಆ್ಯಂಡ್ ರಾಜಸೂಯ ಯಾಗ ಟು ಎಕ್ಸ್ಪ್ಯಾಂಡ್ ಇಸ್ ಕಿಂಗ್ಡಮ್. ನೋಡಿ, ರಾಜ ಏನು ಮಾಡ್ತಾ ಇರ್ತಾನೆ, 2 ಯಾಗಗಳನ್ನ ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗ ಇವೆಲ್ಲ ಕೇಳಿರ್ತೀರ. ಸೊ ಈ ಥರ ಯಾಗಗಳು ಮಾಡ್ತಾನೆ, ಅಶ್ವಮೇಧ ಯಾಗ, ರಾಜಸೂಯ ಯಾಗ, ಇದೆಲ್ಲ ಮಾಡಿಬಿಟ್ಟು ಅವನು ಸುತ್ತಮುತ್ತ ಏರಿಯಾನೆಲ್ಲ ಕೂಡ ಅವನು ಕಂಟ್ರೋಲ್ ಮಾಡೋ ಥರ ಬೆಳ್ಕೊಳ್ತಾನೆ. ನೆಕ್ಸ್ಟ್ ಬಂದು ಸೋಷಿಯಲ್ ಚೇಂಜಸ್ ನೋಡೋಣ. ಗೋತ್ರ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೋಸ್ಟ್ ವೇದಿಕ್ ಪೀರಿಯಡ್. ನೋಡಿ, ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಗೋತ್ರ ಸಿಸ್ಟಮ್ ಅನ್ನೋದು ಶುರುವಾಗುತ್ತೆ. ಏನು ಗೋತ್ರ ಸಿಸ್ಟಮ್ ಅಂದರೆ, ನೀವು ಕೇಳಿದರೆ ಯಾವುದಾದ್ರು ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಮಾಡ್ಸೋಕೆ ಹೋದರೆ ಗೋತ್ರ ಯಾವುದು ಅಂತೆಲ್ಲ ಕೇಳ್ತಾರೆ. ಸೊ ಏನಿದು ಗೋತ್ರ?
ಗೋತ್ರ ಅಂದರೆ ನಮ್ಮ ಹಿರಿಯರು ಯಾರು, ಇವಾಗ ನಿಮ್ಮ ತಂದೆ, ಅವರ ತಂದೆ, ಅವರ ತಂದೆ, ಈ ಥರ ಫೈನಲಿ ಲಾಸ್ಟ್ಗೆ ಒಬ್ಬ ವ್ಯಕ್ತಿ ಇರ್ತಾರೆ, ಕಶ್ಯಪ ಅಂತನೋ ಇನ್ನೊಬ್ಬರು ಅಂತನೋ. ಸೊ ಅವ್ರಿಗೆ ಸೇರಿದಂಥ ಗೋತ್ರ ಅಂದರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ನಾವು ಅಂತ. ಸೊ ಈ ಥರ ಒಂದು ಸಿಸ್ಟಮ್ ಕೂಡ ಕ್ರಿಯೇಟ್ ಆಗುತ್ತೆ. ಈ 4 ಆಶ್ರಮ ಸಿಸ್ಟಮ್ ಆಫ್ ಬ್ರಹ್ಮಚಾರ್ಯ, ಗೃಹತ್ಸ, ವನಪ್ರಸ್ಥ ಮತ್ತು ಸನ್ಯಾಸ. ನೋಡಿ 4 ಆಶ್ರಮಗಳು ಕ್ರಿಯೇಟ್ ಆಗುತ್ತೆ. ಆಶ್ರಮ ಅಂದರೆ ಇವಾಗೇನೋ ಹೋಗಿ ಸನ್ಯಾಸಿ ಥರ ಇರೋದು ಆ ಥರ ಅಲ್ಲ. ಆಶ್ರಮ ಅಂದರೆ ಅದೊಂದು ಸ್ಟೇಜಸ್ ಆಫ್ ಲೈಫ್ ಅಂತ, ಅಂದರೆ ನಮ್ಮ ಜೀವನದಲ್ಲಿರುವಂಥ 4 ವಿಭಾಗಗಳು. ಮೊದಲನೇದು ಬಂದು ಬ್ರಹ್ಮಚಾರ್ಯ. ಏನು ಬ್ರಹ್ಮಚಾರ್ಯ ಅಂದರೆ ನಮಗೆ ಮದುವೆ ಆಗೋವರೆಗೂ ನಾವು ಬ್ರಹ್ಮಚಾರಿಗಳು ಅಂತ ಅರ್ಥ. ಸೊ ನಾವು ಹುಟ್ಟಿದಾಗಿಂದ ಮದುವೆ ಆಗೋವರೆಗೂ ಬ್ರಹ್ಮಚಾರ್ಯದಲ್ಲಿರ್ತೀವಿ. ಮದುವೆ ಆದಮೇಲೆ ನಾವು ಗೃಹತ್ಸ ಆಗ್ತೀವಿ. ಗೃಹತ್ಸ ಅಂದರೆ ಫ್ಯಾಮಿಲಿ ಮ್ಯಾನ್ ಅಂತ ಅರ್ಥ, ಮದುವೆ ಆದಾಗಿಂದ ಸುಮಾರು ವರ್ಷಗಳವರೆಗೂ. ವಾನಪ್ರಸ್ಥ ಅಂದರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅಂದರೆ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟು ಅವರ ಮಕ್ಕಳನ್ನ ನೋಡಿದ ಮೇಲೆ ನಾವು ಹೋಗಿ ಕಾಡಲ್ಲಿ ಸೆಟ್ಲ್ ಆಗ್ತೀವಿ. ಅಂದರೆ ಒಂದು ತಪಸ್ ಮಾಡಿಕೊಂಡು ಅಥವಾ ಕಾಡಲ್ಲಿ ನೆಮ್ಮದಿಯಾಗಿರೋದು, ಈ ಥರ ಅದನ್ನು ವಾನಪ್ರಸ್ಥ ಅಂತಾರೆ. ಆ್ಯಂಡ್ ಸನ್ಯಾಸ, ಲಾಸ್ಟ್ಲಿ ಇನ್ನೊಂದು ಬಂದು ಸನ್ಯಾಸ ಅಂತ, ಅಂದರೆ ಎಲ್ಲ ಬಿಟ್ಬಿಟ್ಟು ನಾನು ಸನ್ಯಾಸಿ ಥರ ಇರ್ತೀನಿ, ನನಗೆ ಫ್ಯಾಮಿಲಿ ಬೇಡ, ಮಕ್ಕಳು ಹೆಂಡತಿ ಯಾರೂ ಬೇಡ, ನನಗೆ ಸನ್ಯಾಸಿ ಥರ ಇರ್ತೀನಿ ಅಂತ ಹೋಗುವಂಥದ್ದು. ಈ ಥರ 4 ಆಶ್ರಮ ಸಿಸ್ಟಮು ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಕ್ರಿಯೇಟ್ ಆಗುತ್ತೆ. ದಿ ಪೊಸಿಷನ್ ಆಫ್ ವುಮೆನ್ ವಾಸ್ ಲೋವರ್ಡ್. ಈ ಟೈಮಲ್ಲಿ ನಾವೇನು ಅಬ್ಸರ್ವ್ ಮಾಡ್ಬೋದು, ಹೆಣ್ಮಕ್ಳು ಕೊಡ್ತಾ ಇದ್ದಂಥ ರೆಸ್ಪೆಕ್ಟಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ರೆಸ್ಪೆಕ್ಟ್ ಕಮ್ಮಿ ಆಗೋದು ಅಂತಲ್ಲ, ಸ್ಟೇಟಸ್ ಕಮ್ಮಿ ಆಗುತ್ತೆ. ಅಂದರೆ ಎಲ್ಲ ಪಾಲಿಟಿಕ್ಸಲ್ಲೆಲ್ಲ ಇನ್ವಾಲ್ವ್ ಆಗೋದು ಅದೆಲ್ಲ ಇತ್ತಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗೋಗುತ್ತೆ. ವುಮೆನ್ ವೆರ್ ಡಿಪ್ರೈವ್ಡ್ ಆಫ್ ಎಜುಕೇಷನ್ ಆ್ಯಂಡ್ ಈವನ್ ಕೆಪ್ಟ್ ಅವೇ ಫ್ರಮ್ ದಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್. ನೋಡಿರಿ, ಹೆಣ್ಮಕ್ಳಿಗೆ ಈ ಟೈಮಲ್ಲಿ ಎಜುಕೇಷನ್ ಕೊಡ್ತಿರ್ಲಿಲ್ಲ. ಅಂದರೆ ವೇದಗಳನ್ನೆಲ್ಲ ಕೂಡ ಹೆಣ್ಮಕ್ಳು ಓದಬಾರ್ದು, ಹೆಣ್ಮಕ್ಳು ವೇದಗಳನ್ನ ಕೇಳಿಸ್ಕೊಳ್ಳಬಾರ್ದು, ಈ ಥರ ಎಲ್ಲ ಕೂಡ ಸುಮಾರು ರೂಲ್ಸ್ಗಳು ಬಂದ್ಬಿಡುತ್ತೆ. ಜೊತೆಗೆ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಯಾರೂ ಹೆಣ್ಮಕ್ಳನ್ನ ಇನ್ವಾಲ್ವ್ ಮಾಡಬಾರ್ದು ಅಂತ. ಅಂದರೆ ಯಾವುದೋ ಒಂದು ನ್ಯಾಯ ಪಂಚಾಯತಿ ಇತ್ತು ಅಥವಾ ಯಾವ್ದಾದ್ರು ಪಾಲಿಟಿಕ್ಸ್ ಇತ್ತು ಅಂದರೆ ಅದರಲ್ಲೂ ಕೂಡ ಹೆಣ್ಮಕ್ಳು ಬರೋ ಆಗಿರಲಿಲ್ಲ. ದಿ ವರ್ಣ ಸಿಸ್ಟಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ವಿಚ್ ವಾಸ್ ಇನ್ಕ್ಲೂಸಿವ್ ಆಫ್ 4 ವರ್ಣಾಸ್, ನೇಮ್ಲಿ. ನೆಕ್ಸ್ಟ್ ಬಂದು ವರ್ಣ ಸಿಸ್ಟಮ್ ಅಂತ ಬರುತ್ತೆ, ಚತುರ್ವರ್ಣ ಅಂತ ಏನು ಕರಿತೀವಿ. ಈ ಥರ 4 ವರ್ಣಗಳಿರುವಂಥ ಒಂದು ಸಿಸ್ಟಮ್ ಬರುತ್ತೆ. ಒಂದು ಬಂದು ಬ್ರಾಹ್ಮಣ, ಇನ್ನೊಂದು ಕ್ಷತ್ರಿಯ, ಇನ್ನೊಂದು ವೈಶ್ಯ ಮತ್ತು ಇನ್ನೊಂದು ಶೂದ್ರ. ಸೊ ಏನಂದರೆ ಸಿಂಪಲ್ ಹೇಳ್ತೀನಿ, ಬ್ರಾಹ್ಮಣ ಅಂದರೆ ಈ ಟೀಚಿಂಗ್ ಮಾಡೋದವರು ಮತ್ತು ಪೂಜೆ ಮಾಡೋವಂಥವ್ರು ಅಥವಾ ಯಜ್ಞ ಯಾಗಗಳು ಮಾಡೋರು, ಇವರೆಲ್ಲ ಕೂಡ ಬ್ರಾಹ್ಮಣ ಆಗ್ತಾರೆ, ಅಥವಾ ಬ್ರಾಹ್ಮಿಣ್ಸ್ ಅಂತ ಕೂಡ ಕೆಲವರು ಕರೀತಾರೆ, ಆದರೆ ರಿಯಲ್ ಮೀನಿಂಗ್ ಅದಲ್ಲ. ಸೊ ಈ ಕೆಲಸಗಳು ಮಾಡೋವಂಥವ್ರು ಇವರೆಲ್ಲ ಬ್ರಾಹ್ಮಣಾಸ್. ನೆಕ್ಸ್ಟ್ ಬಂದು ಕ್ಷತ್ರಿಯ ಅಂದರೆ ಏನು? ಕ್ಷತ್ರಿಯ ಅಂದರೆ ಫೈಟಿಂಗ್ ಮಾಡುವಂಥವ್ರು, ಅಂದರೆ ಯುದ್ಧಗಳಲ್ಲಿ ಭಾಗವಹಿಸೋರು, ಮತ್ತು ರಾಜರು, ರೂಲರ್ಸ್, ಇವರೆಲ್ಲ ಕೂಡ ಕ್ಷತ್ರಿಯರಾಗ್ತಾರೆ. ನೆಕ್ಸ್ಟ್ ಬಂದು ವೈಶ್ಯ ಅಂದರೆ ಬಿಸ್ನೆಸ್ ಮಾಡೋವಂಥವ್ರು, ವೆಲ್ತ್ ಜನ್ರೇಟರ್ಸ್. ಏನು ವೈಶ್ಯಾಸ್ ಅಂದರೆ ಈಗ ಯಾವುದೋ ಒಂದು ಅಗ್ರಿಕಲ್ಚರ್ ಮಾಡೋರು, ಹಸು ಕುರಿಗಳು ಇವೆಲ್ಲ ಸಾಕುವಂಥವ್ರು, ಮತ್ತು ವ್ಯಾಪಾರ ಮಾಡುವಂಥವ್ರು, ಇವರೆಲ್ಲ ಕೂಡ ವೈಶ್ಯಾಸ್ ಆಗ್ತಾರೆ. ನೆಕ್ಸ್ಟ್ ಬಂದು ಶೂದ್ರ ಅಂದರೆ ಇದರಲ್ಲಿ ಬೇರೆ ಇದು ಸರ್ವಿಸಸ್ ಅಂತ ಏನು ಕರಿತೀವಿ. ಈಗ ಒಂದು ಪಾಟ್ ಮಾಡೋವಂಥವ್ರು, ಚಪ್ಪಲಿ ಹೊಲಿಯುವಂಥವ್ರು, ಅಥವಾ ಒಂದು ಹಗ್ಗಗಳು ಮಾಡೋವಂಥವ್ರು, ಅಥವಾ ಕಾರ್ಪೆಂಟ್ರಿ ಮಾಡೋವಂಥವ್ರು ಇರ್ಬೋದು. ಈ ಥರ ಸುಮಾರು ಕೆಲಸಗಳು, ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಜನ ಇವರೆಲ್ಲ ಕೂಡ ಶೂದ್ರ ಕ್ಯಾಟಗರಿಗೆ ಬರ್ತಾರೆ. ನೋಡಿ, ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ಸುಮಾರು ಜನಗಳಲ್ಲಿ. ಒಂದು ಸರಿ ಬ್ರಾಹ್ಮಣ ಆದರೆ ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಕೂಡ ಬ್ರಾಹ್ಮಿಣ್ಸ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ತಪ್ಪು. ಬ್ರಾಹ್ಮಣ ಕ್ಷತ್ರಿಯ ಆಗ್ಬೋದು, ಕ್ಷತ್ರಿಯ ವೈಶ್ಯ ಆಗ್ಬೋದು, ವೈಶ್ಯ ಶೂದ್ರ ಆಗ್ಬೋದು, ಶೂದ್ರ ಬ್ರಾಹ್ಮಣ ಆಗ್ಬೋದು, ಈ ಥರ ಯಾವುದು ಬೇಕಾದ್ರೂ ಆಗ್ಬೋದು. ಇವೆಲ್ಲ ಕೂಡ ಪ್ರೊಫೆಷನ್ಸ್, ಕೆಲಸಗಳು ಅಂತ ಅರ್ಥ. ಈಗ ನಾವು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ತೊಗೊಂಡ್ರೆ ಎ ಗ್ರೂಪ್ ವರ್ಕರ್, ಬಿ ಗ್ರೂಪ್ ವರ್ಕರ್, ಸಿ ಗ್ರೂಪ್, ಡಿ ಗ್ರೂಪ್ ಅಂತ ಕರಿತೀವಲ್ಲ, ಅದೇ ಥರ ಇದು ಕೂಡ. ಅಂದರೆ ಅವನು ಕೆಲಸ ಚೆನ್ನಾಗಿ ಕಲ್ತಿದ್ದ ಅಂದರೆ, ಟೀಚಿಂಗ್ ಎಲ್ಲ ಬಂತಿತ್ತು ಅಂದರೆ ಅವನು ಬ್ರಾಹ್ಮಣ ಆಗ್ಬೋದು. ಎಷ್ಟೊಂದು ಎಕ್ಸಾಂಪಲ್ಸ್ ಕೂಡ ಇದೆ ನಮ್ಮಲ್ಲಿ. ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ಸತಿ ಸಿಸ್ಟಮ್ ಸ್ಟಾರ್ಟೆಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಟೈಮಲ್ಲಿ ಚೈಲ್ಡ್ ಮ್ಯಾರೇಜ್ ಬೆಳೆಯುತ್ತೆ ಮತ್ತು ಸತಿ ಸಿಸ್ಟಮ್ ಕೂಡ ಬೆಳೆಯುತ್ತೆ. ಏನು ಚೈಲ್ಡ್ ಮ್ಯಾರೇಜ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋವಂಥದ್ದು, ಇದೆಲ್ಲ ಶುರುವಾಗೋಗುತ್ತೆ. ಜೊತೆಗೆ ಸತಿ ಸಿಸ್ಟಮ್ ಕೂಡ ಶುರುವಾಗೋಗುತ್ತೆ. ನೋಡಿ, ಚೈಲ್ಡ್ ಮ್ಯಾರೇಜ್ ತುಂಬ ವೈಡ್ ಇದರಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಅಂದರೆ ಎಲ್ಲರಿಗೂ ಕೂಡ 5-6 ವರ್ಷ ಇರುವಾಗೆ ಮದುವೆ ಮಾಡಿಬಿಡೋರು, ಅಂದರೆ ಮದುವೆ ಫಿಕ್ಸ್, ಮದುವೆ ಆಗಿಬಿಡೋರು. ಆಮೇಲೆ ಅವರು 18 ವರ್ಷ 20 ವರ್ಷ ಆದಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋಗೋದು, ಅಥವಾ 14 ವರ್ಷಕ್ಕೆ ಕರ್ಕೊಂಡು ಹೋಗೋದು, ಈ ಥರ ಮಾಡೋರು. ಮೊದಲೇ ಆಗೋಗೋದು. ಇದು ಚೈಲ್ಡ್ ಮ್ಯಾರೇಜ್ ಅಂತ. ಇದು ತುಂಬ ಜಾಸ್ತಿ ಆಯಿತು ಇಂಡಿಯಾದಲ್ಲಿ. ನೆಕ್ಸ್ಟ್ ಬಂದು ಸತಿ ಸಿಸ್ಟಮ್ ಅಂತ. ಸತಿ ಸಿಸ್ಟಮ್ ಹೇಳಿದ್ನಲ್ಲ, ಗಂಡ ಸತ್ತೋದು ಅಂದರೆ ಹೆಂಡ್ತಿನೂ ಸತ್ತೋಗೋದು ಅಂತ, ಈ ಥರ ಶುರುವಾಯಿತು. ಆದರೆ ಇದು ಎಲ್ಲ ಕಡೆ ಶುರುವಾಗಿಲ್ಲ, ಮತ್ತು ತುಂಬ ವೈಡ್ ಸ್ಕೇಲಲ್ಲಿ ಏನು ಶುರುವಾಗಲಿಲ್ಲ. ಒಂದು ಆಪ್ಷನ್ ಅಷ್ಟೇ, ನೀವು ಬೇಕು ಅಂದರೆ ಸತ್ತೋಗ್ಬೋದು, ಇಲ್ಲ ಅಂದರೆ ಹಂಗೆ ಇರ್ಬೋದು, ಯಾರು ಏನು ಫೋರ್ಸ್ ಮಾಡಲ್ಲ ಆ ರೀತಿ.
ಪಾಲಿಗಮಿ ಸ್ಟಾರ್ಟೆಡ್ ಅಮಾಂಗ್ ಅರಿಸ್ಟೋಕ್ರಾಟಿಕ್ ಪೀಪಲ್ ಇನ್ಕ್ಲೂಡಿಂಗ್ ದಿ ಕಿಂಗ್. ನೋಡಿರಿ, ಇಲ್ಲಿವರೆಗೂ ಕೂಡ ಪಾಲಿಗಮಿ ಇರಲಿಲ್ಲ. ಪಾಲಿಗಮಿ ಅಂದ್ರೇನು, ಒಂದಕ್ಕಿಂತ ಹೆಚ್ಚು ಮದುವೆ ಆಗೋದು. ಇವಾಗ ಹೇಳ್ತೀವಲ್ಲ, ಅವರು 4 ಜನನ ಮದುವೆ ಆದರು, 5 ಜನ ಮದುವೆ ಆದರು, 2 ಮದುವೆ ಆದರು, ಈ ಥರ ಎಲ್ಲ. ಸೊ ಆ ಥರದ್ದು ಮೊದಲೇ ಇರಲಿಲ್ಲ. ಇದಾದ ಮೇಲೆ ಈ ಒಂದು ಪೋಸ್ಟ್ ವೇದಿಕ್ ಪೀರಿಯಡಲ್ಲಿ ಪಾಲಿಗಮಿ ಶುರುವಾಗುತ್ತೆ. ಮೈನ್ಲಿ ಎಲ್ಲಿ ಶುರುವಾಗುತ್ತೆ, ಬಡವರಲ್ಲೆಲ್ಲೂ ಶುರುವಾಗೋದಿಲ್ಲ. ಅರಿಸ್ಟೋಕ್ರಾಟಿಕ್ ಕ್ಲಾಸ್ ಅಂತ ಏನು ಕರಿತೀವಿ, ಅಂದರೆ ರೂಲರ್ಸ್ ಅಥವಾ ಒಂದು ಆಫೀಸರ್ಸ್ ಅಂತ ಕರಿತೀವಿ, ಅಂಥ ಇದರಲ್ಲಿ ತುಂಬ ರಿಚ್ ಪೀಪಲ್ ಅಂತ ಕಡೆ ಶುರುವಾಯಿತು. 2 ಮದುವೆ ಆಗೋದು, 3 ಮದುವೆ ಆಗೋದು, ಈ ರೀತಿ ಅಲ್ಲ. ರಾಜ ಕೂಡ ಈ ಥರನೇ ಶುರು ಮಾಡಿಕೊಂಡ. ನೆಕ್ಸ್ಟ್ ಬಂದು ರಿಲಿಜಿಯಸ್ ಲೈಫ್ನ ನೋಡೋಣ. ನೋಡಿ, ಇಲ್ಲಿ ಪಿಕ್ಚರ್ ಕೂಡ ಇದೆ. ಬ್ರಾಹ್ಮಣಾಚಾರ್ಯ ಅಂದರೆ ಏನು, ಮದುವೆ ಆಗೋವರೆಗೂ. ಗೃಹತ್ಸ ಅಂದರೆ ಫ್ಯಾಮಿಲಿ ಮ್ಯಾನ್. ಆಮೇಲೆ ವಾನಪ್ರಸ್ಥ ಅಂದರೆ ಮಕ್ಕಳಿಗೆಲ್ಲ ಮದುವೆ ಆಗಿ ಅವ್ರಿಗೂ ಮಕ್ಕಳಾದಾಗ, ಏಜ್ ಆದಾಗ ಅವ್ರು ಹೋಗಿ ಒಂದು ಕಾಡಲ್ಲೋ ಎಲ್ಲರೂ ಒಂದು ಸೆಟ್ಲ್ ಆಗೋವಂಥದ್ದು. ಸನ್ಯಾಸ ಅಂದರೆ ಎಲ್ಲ ಬಿಟ್ಟುಬಿಟ್ಟು ಸೆಟ್ಲ್ ಆಗೋವಂಥದ್ದು. ನೆಕ್ಸ್ಟ್ ಬಂದು ರಿಲಿಜಿಯಸ್ ಲೈಫ್ ನೋಡೋಣ. ರಿಲಿಜಿಯಸ್ ಸೆರೆಮನೀಸ್ ಬಿಕೇಮ್ ಕಾಂಪ್ಲೆಕ್ಸ್ ಆ್ಯಂಡ್ ಕಾಂಪ್ಲಿಕೇಟೆಡ್. ನೋಡಿರಿ, ಅಲ್ಲಿವರೆಗೂ ಏನಿತ್ತು ಅಂದರೆ ರಿಗ್ವೇದಿಕ್ ಪೀರಿಯಡಲ್ಲಿ ಯಜ್ಞ ಯಾಗಗಳು ಮಾತ್ರ ಇತ್ತು, ತುಂಬ ಸಿಂಪಲ್ ಆಗಿರ್ತಾ ಇತ್ತು. ಆದರೆ ರಿಗ್ವೇದಿಕ್ ಪೀರಿಯಡಲ್ಲಿ ರಿಲಿಜಿಯಸ್ ಸೆರೆಮನೀಸ್ ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗಿ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಕ್ರಿಯೇಟ್ ಆಗುತ್ತೆ. ದಿ ಯಾಗಾಸ್ ಆ್ಯಂಡ್ ಯಜ್ಞಾಸ್ ವೆರ್ ಡನ್ ಫ್ರೀಕ್ವೆಂಟ್ಲಿ. ಯಜ್ಞ ಯಾಗಗಳು ತುಂಬ ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಫರಿಂಗ್ ಮಿಲ್ಕ್, ಗೀ ಆ್ಯಂಡ್ ಸೀರಿಯಲ್ಸ್ ಟು ದಿ ಫೈರ್ ಡ್ಯೂರಿಂಗ್ ದೀಸ್ ಯಜ್ಞಾಸ್ ಲೆಡ್ ಟು ದಿ ಶಾರ್ಟೇಜ್ ಆಫ್ ಫುಡ್. ಈ ಟೈಮಲ್ಲಿ ಏನಾಗುತ್ತೆ, ತುಂಬ ಯಜ್ಞ ಯಾಗಗಳು ಮಾಡೋದ್ರಿಂದ ನೀವು ನೋಡಿರ್ತೀರ, ಮನೆಗಳಲ್ಲಿ ಏನಾದರೂ ಹೋಮ ಯಜ್ಞ ಇವೇನಾದ್ರು ಮಾಡಬೇಕಾದ್ರೆ ಅದರಲ್ಲಿ ಅಕ್ಕಿನ, ಬೇಳೆನ ಅಥವಾ ಪಂಚಧಾನ್ಯಗಳು ಅಂತ ಕರೀತಾರೆ, 5 ಥರ ಧಾನ್ಯಗಳು, ಹಾಲು, ತುಪ್ಪ ಇವೆಲ್ಲ ಕೂಡ ಹಾಕ್ತಾರೆ ಯಜ್ಞ ಕುಂಡದಲ್ಲಿ. ಸೊ ಈ ಥರ ತುಂಬ ಜಾಸ್ತಿ ಆದಾಗ ಏನಾಯಿತು, ಜನಗಳಿಗೆ ತಿನ್ನೋಕ್ಕೂ ಕೂಡ ಊಟ ಕಷ್ಟ ಆಗೋ ರೀತಿ ಆಗೋಯಿತು. ಬ್ರಹ್ಮ, ವಿಷ್ಣು ಆ್ಯಂಡ್ ಶಿವ ವೆರ್ ಕನ್ಸಿಡರ್ಡ್ ಆ್ಯಸ್ ಮೇಜರ್ ಗಾಡ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾನು ವೇದಿಕ್ ಪೀರಿಯಡಲ್ಲಿ ಹೇಳ್ತಾ ಇರಬೇಕಾದ್ರೆ ಅಥವಾ ರಿಗ್ವೇದಿಕ್ ಪೀರಿಯಡಲ್ಲಿ ಹೇಳ್ಬೇಕಾದ್ರೆ ಇಂದ್ರ, ವಾಯು, ವರುಣ ಇವ್ರ ಬಗ್ಗೆ ಹೇಳ್ತಾ ಇದ್ದೆ. ಅಲ್ಲಿ ವಿಷ್ಣು, ಶಿವ ಬಗ್ಗೆ ಎಲ್ಲ ಪೂಜೆ ಮಾಡ್ತಿರಲಿಲ್ಲ ನೋಡಿ. ಆದರೆ ಈ ರಿಗ್ವೇದಿಕ್ ಪೀರಿಯಡ್ ಬರೋಷ್ಟರಲ್ಲಿ ಅಥವಾ ವೇದಿಕ್ ಪೀರಿಯಡ್ಗೆ ಬರೋಷ್ಟರಲ್ಲಿ ಬ್ರಹ್ಮಂಗೆ, ವಿಷ್ಣು, ಶಿವ ಇವರೆಲ್ಲರನ್ನೂ ಕೂಡ ನಾವು ಮೈನ್ ದೇವರು ಅಂತ ಕನ್ಸಿಡರ್ ಮಾಡ್ತಾ ಇರ್ತೀವಿ. ಅಲಾಂಗ್ ವಿತ್ ದೆಮ್ ಗಾಡೆಸ್ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಆ್ಯಂಡ್ ಆಲ್ಸೋ ಗಣೇಶ, ಸ್ಕಂದ ಆ್ಯಂಡ್ ಅದರ್ ಫ್ಯಾಮಿಲಿ ಡೈಟೀಸ್ ಗಾಟ್ ಇಂಪಾರ್ಟೆನ್ಸ್. ಈ ರಿಗ್ವೇದಿಕ್ ಪೀರಿಯಡಲ್ಲಿ ನಾವು ಇವಾಗ ಏನು ಪೂಜೆ ಮಾಡ್ತೀವಿ, ಶಿವ, ವಿಷ್ಣು, ಬ್ರಹ್ಮ ಈ ಥರ ದೇವರುಗಳು ಜೊತೆಗೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಗಣೇಶ, ಸ್ಕಂದ ಈ ಥರ ಎಲ್ಲ ದೇವ್ರುಗಳ್ನ ಕೂಡ ಪೂಜೆ ಮಾಡೋಕ್ಕೆ ಶುರು ಮಾಡ್ತೀವಿ. ಇದ್ರ ಜೊತೆ ಎಷ್ಟೊಂದು ಫ್ಯಾಮಿಲಿ ಡೈಟೀಸ್ ಅಂದರೆ ಮನೆ ದೇವರುಗಳನ್ನ ಕೂಡ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಿಮ್ಮ ಮನೆ ದೇವ್ರು ಯಾವುದು ಅಂತ ಕೂಡ ಕೇಳ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಡ್ಯಾಡಿಗೋ ಮಮ್ಮಿಗೋ ಕೇಳಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಕಮೆಂಟ್ ಮಾಡಿ. ಸೊ ಗೊತ್ತಾಗುತ್ತೆ ನಿಮ್ಮ ಫ್ಯಾಮಿಲಿ ಡೈಟಿ ಅಂದರೆ ಏನು ಅಂತ. ನೆಕ್ಸ್ಟ್ ಬಂದು ಎಪಿಕ್ಸ್. ಎಪಿಕ್ಸ್ ಅಂದರೆ ಏನು, ದೊಡ್ಡ ದೊಡ್ಡ ಬುಕ್ಸು ಅಥವಾ ನಮ್ಮ ಒಂದು ರಾಮಾಯಣ, ಮಹಾಭಾರತ ಅಂತೀವಲ್ಲ ಈ ಥರದನ್ನ ಎಪಿಕ್ಸ್ ಅಂತ ಕರಿತೀವಿ. ವಾಲ್ಮೀಕಿ ರಾಮಾಯಣ ಆ್ಯಂಡ್ ವ್ಯಾಸ ಮಹಾಭಾರತ ಆರ್ ದಿ 2 ಪಾಪ್ಯುಲರ್ ಎಪಿಕ್ಸ್ ಅಮಾಂಗ್ ದಿ ಇಂಡಿಯನ್ಸ್. ನೋಡಿ, ನಮ್ಮ ಇಂಡಿಯಾದಲ್ಲಿ ರಾಮಾಯಣ ಮತ್ತು ಮಹಾಭಾರತ ತುಂಬ ಫೇಮಸ್ ಮತ್ತು ತುಂಬ ಪಾಪ್ಯುಲರ್ ಆಗಿರುವಂಥ ಎಪಿಕ್ಸ್. ಎಪಿಕ್ಸ್ ಅಂದರೆ ತುಂಬ ದೊಡ್ಡ ಕತೆ, ತುಂಬ ದೊಡ್ಡ ಒಂದು ಪೋಯಮ್ ಇರುವಂಥ ಕತೆ, ಈ ಥರದ್ದೆಲ್ಲ ಬರುತ್ತೆ. ದೀಸ್ 2 ಎಪಿಕ್ಸ್ ಹ್ಯಾವ್ ಗೈಡೆಡ್ ದಿ ಲೈಫ್ ಆ್ಯಂಡ್ ಆರ್ಟ್ ಆಫ್ ಇಂಡಿಯನ್ ಲೈಫ್. ನೋಡಿರಿ, ಈ ಎಪಿಕ್ಗಳೇನು ಮಾಡಿದೆ, ನಮ್ಮಲ್ಲಿ ನಾವು ಜೀವನ ಯಾವ ಥರ ಇರಬೇಕು, ನಾವು ರಾಮನ ಥರ ಇರಬೇಕು ಅಥವಾ ಈ ಥರ ಕೃಷ್ಣನ ಥರ ಇರಬೇಕು, ಇವೆಲ್ಲ ಕೂಡ ನಮಗೆ ಹೇಳ್ಕೊಡುತ್ತೆ. ಸೊ ಇಲ್ಲಿಗೆ ಈ ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ಡಿಸ್ಕ್ಲೇಮರ್ ಕೊಡ್ತೀನಿ. ವಾಲ್ಮೀಕಿ ರಾಮಾಯಣ ಅಂದರೆ ಕರೆಕ್ಟಾಗಿ ವಾಲ್ಮೀಕಿನೇ ಬರೆದಿರುವಂಥ ರಾಮಾಯಣ. ವ್ಯಾಸ ಮಹಾಭಾರತ ಅಂದರೆ ವ್ಯಾಸನೇ ಹೇಳ್ದಂಥ ಅಥವಾ ಬರೆದಂಥ ಒಂದು ಮಹಾಭಾರತ. ಇದರ ಒಂದು ವೇರಿಯೇಷನ್ಸ್ ಕೂಡ ಇದೆ. ನಾವೀಗ ಇಂಡೋನೇಷ್ಯಾ, ಮಲೇಷ್ಯಾ ಆ ಕಡೆ ಎಲ್ಲ ಹೋದರೆ ಈ ಮಹಾಭಾರತನೇ ಬೇರೆ ಥರ ಹೇಳ್ತಾರೆ, ರಾಮಾಯಣನೇ ಬೇರೆ ಥರ ಹೇಳ್ತಾರೆ, ಈ ಥರ ಸುಮಾರಿದೆ. ಆದರೆ ರಿಯಲ್ಲಾಗಿ ಒರಿಜಿನಲ್ ಬಂದು ವಾಲ್ಮೀಕಿ ಬರೆದಿರೋದು ಮತ್ತು ವ್ಯಾಸ ಬರೆದಿರೋದು. ಸೊ ಇಲ್ಲಿ ಕಂಪ್ಲೀಟ್ ಆಗಿದೆ. ನೀವು ನೋಡ್ಬೋದು ಸತಿ ಸಿಸ್ಟಮ್ಗೆ ಕೂಡ ನಿಮ್ಗೆ ಎಕ್ಸ್ಪ್ಲನೇಷನ್ ಇದೆ, ಆಫರಿಂಗು ಕೂಡ ಎಕ್ಸ್ಪ್ಲನೇಷನ್ ಇದೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಬಾಯ್.